Hello guys, welcome back to my class. In today's class we are going to teach you a fourth lesson, everything I need to know I learned in the forest. A summary in Kannada part 1 for second PUC students presented by Kaviraj Judige. ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUC ವಿದ್ಯಾರ್ಥಿಗಾಗಿ ನಾನು 4ನೇ ಪಾಠವನ್ನು ಇವತ್ತು ಕಲಿಸ್ತಾ ಇದ್ದೀನಿ. 4ನೇ ಪಾಠದ ಹೆಸರು ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ಅಂದರೆ ನಾನು ಪ್ರತಿಯೊಂದು ಏನು ಕಲ್ತ್ಕೊಂಡಿದ್ದೀನಿ ಅದು ಈ ಒಂದು ಪ್ರಕೃತಿಯಿಂದ ಈ ಕಾಡಿನಿಂದ ಕಲ್ತ್ಕೊಂಡಿನಿ ಅಂತ ಇದು ಒಂದು ಪಾಠದ ಟೈಟಲ್ ಇದೆ. ಸೊ ಈ ಪಾಠವನ್ನು ಕೊನೆವರೆಗೂ ನೋಡಿ, ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಿ. ಈಗ ಈ ಪಾಠ ತುಂಬಾ ದೊಡ್ಡದಿದೆ. ಸೆಕೆಂಡ್ PUC ಕೊಟ್ಟಂತ ಈ ಒಂದು 4ನೇ ಪಾಠ ತುಂಬ ದೊಡ್ಡದಿದ್ದ ಸಲುವಾಗಿ ನಾನು 2 ಭಾಗಗಳಲ್ಲಿ ಪಾಠವನ್ನು ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಪಾರ್ಟ್ 1 ಅನ್ನು ಕಲಿಯೋಣ. ಸೊ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಅಂತಕ್ಕಂಥ ಪಾಠವನ್ನು ಬರೆದವರು ವಂದನಾ ಶಿವ ಅವರು ಬರೆದಿದ್ದಾರೆ. ಸೊ ಇಲ್ಲಿ ನಾವು ದೃಶ್ಯ ನೋಡ್ತೀವಲ್ಲ, ಸಿ ಈಸ್ ವಂದನಾ ಶಿವ. ಸೊ ಇವ್ರ ಬಗ್ಗೆ ನಾವು ಈ ಪರಿಚಯ ಮಾಡ್ಕೊಳ್ಳೋಣ. ಯಾಕಂದರೆ ಈ ಪಾಠ ಇವರು ಒಂದು ಎಸೆಗಳ ರೂಪದಲ್ಲಿ ಅವರು ಬರೆದಂಥದ್ದು, ಒಂದು ಆರ್ಟಿಕಲ್ ರೂಪಗಳಲ್ಲಿ ಬರೆದಂಥದ್ದನ್ನೇ 2 ಆರ್ಟಿಕಲ್ನ ತೆಗೆದುಕೊಂಡು ನಿಮಗೆ ಈ ಪಾಠದಲ್ಲಿ ಇಟ್ಟಿದ್ದಾರೆ. ಸೊ ಅವ್ರ ಬಗ್ಗೆ ನಾವು ತಿಳ್ಕೊಬೇಕಾಗ್ತದ ಅಂಥದ್ದು ಭಾಳ ಅವಶ್ಯಕತೆ ಇದೆ. ನೋಡಿ, ಯಾರು ಈ ವಂದನಾ ಶಿವ? ವಂದನಾ ಶಿವ ವಾಸ್ ಬಾರ್ನ್ ಆನ್ ನವೆಂಬರ್ 5, 1952. ಸೊ ವಂದನಾ ಶಿವ ಅವರು ಹುಟ್ಟಿದ್ದು ನವೆಂಬರ್ 5, 1952ರಂದು. ಸಿ ಈಸ್ ಆನ್ ಇಂಡಿಯನ್ ಸ್ಕಾಲರ್, ಫುಡ್ ಸಾವರ್ಜಿನಿಟಿ ಆ್ಯಂಡ್ ಆ್ಯಂಟಿ ಗ್ಲೋಬಲೈಸೇಷನ್ ಆಥರ್. ಸೊ ಅವ್ರು ಏನಿದ್ರು? ಸ್ಕಾಲರ್ ಇದ್ರು, ಭಾರತೀಯ ಸ್ಕಾಲರ್. ಸ್ಕಾಲರ್ ಅಂದ್ರೇನು? ವಿದ್ವಾಂಸರಾಗಿದ್ದರು. ಇನ್ನು ಫುಡ್ ಸಾವರ್ಜಿನಿಟಿ ಅಂದರೆ ಏನು? ಅಂದರೆ ಆಹಾರದ ಸಾರ್ವಭೌಮತೆ. ಸಾವರ್ಜಿನಿಟಿ ಅಂದರೆ ಸಾರ್ವಭೌಮತೆ. ಆ್ಯಂಡ್ ಆ್ಯಂಟಿ ಗ್ಲೋಬಲೈಸೇಷನ್ ಆಥರ್. ಆ್ಯಂಟಿ ಅಂದರೆ ವಿರುದ್ಧ ಅಂತ ಅರ್ಥ ಕೊಡುತ್ತೆ. ಗ್ಲೋಬಲೈಸೇಷನ್ ಅಂದರೆ ಜಾಗತೀಕರಣ, ಅಂದರೆ ಜಾಗತೀಕರಣದ ವಿರುದ್ಧ ಬರ್ತಕ್ಕಂಥ ಒಬ್ಬ ಲೇಖಕಿಯಾಗಿದ್ದರು. ಜಾಗತೀಕರಣ ಅಂತ ನಿಮಗೆ ಗೊತ್ತಿದೆ. ಸಿ ಈಸ್ ಆನ್ ಇಂಟರ್ನ್ಯಾಷನಲಿ ರಿನೌಂಡ್ ಆಕ್ಟಿವಿಸ್ಟ್ ಫಾರ್ ಬಯೋಡೈವರ್ಸಿಟಿ ಆ್ಯಂಡ್ ಅಗೇನೆಸ್ಟ್ ಕಾರ್ಪೊರೇಟ್ ಗ್ಲೋಬಲೈಸೇಷನ್. ಸೊ ಇವರು ಅಂತಾರಾಷ್ಟ್ರೀಯ ಪ್ರಖ್ಯಾತಿಯನ್ನು ಪಡ್ಕೊಳ್ತಕ್ಕಂಥ ಒಂದು ಕಾರ್ಯಕರ್ತೆಯಾಗಿದ್ದರು. ಸೊ ಇವರು ಹೋರಾಟಗಳನ್ನ ಮಾಡ್ತಾ ಇದ್ರು. ಎದರ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ ಅಂದರೆ ಬಯೋಡೈವರ್ಸಿಟಿ. ಸೊ ಬಯೋಡೈವರ್ಸಿಟಿ ಅಂದರೆ ಜೀವ ವೈವಿಧ್ಯ ಅಂತ ಕರಿತೀವಿ. ಅಂದರೆ ಕಾಡುಗಳಿರ್ತಕ್ಕಂಥ ಎಲ್ಲ ಪ್ರಕಾರದ ಪ್ರಭೇದದ ಪ್ರಾಣಿಗಳನ್ನ, ಪಕ್ಷಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಅದಕ್ಕೆ ನಾವು ಬಯೋಡೈವರ್ಸಿಟಿ ಅಂತ ಕರಿತೀವಿ. ಬಯೋಡೈವರ್ಸಿಟಿ ಅಂದರೆ ಜೀವ ವೈವಿಧ್ಯ. ಆ್ಯಂಡ್ ಅಗೇನೆಸ್ಟ್ ಕಾರ್ಪೊರೇಟ್ ಗ್ಲೋಬಲೈಸೇಷನ್. ಸೊ ಈ ಜಾಗತೀಕರಣದ ವಿರುದ್ಧ ಅವರು ಹೋರಾಟಗಳನ್ನ ಮಾಡಿದ್ರು ಅಂತ ಕೂಡ ಇಲ್ಲಿ ನಮಗೆ ಅರ್ಥ ಆಗುತ್ತೆ. ಸಿ ಈಸ್ ಅ ಯಶ್ ಕಾನ್ಸ್ಟ್ರಿಬ್ಯೂಟಿಂಗ್ ಎಡಿಟರ್. ಸೊ ಈ ಯಶ್ ಅಂತಕ್ಕಂಥ ಒಂದು ಮ್ಯಾಗಝಿನ್ಗೆ ಏನಾದರೂ ಅವರು ಸಂಪಾದಕರಾಗಿ ಕೂಡ ಆಗಿದ್ದರು. ಕಾಂಟ್ರಿಬ್ಯೂಟಿಂಗ್ ಎಡಿಟರ್ ಅಂತ ಹೇಳ್ತೀವಿ. ಹರ್ ವೆಲ್ ನೋನ್ ಲಿಟರರಿ ವರ್ಕ್ಸ್ ಆರ್ ಇವರು ಬರೆದಂಥ ಪುಸ್ತಕಗಳು ಯಾವುವಂದರೆ ಸ್ಟೋಲನ್ ಹಾರ್ಟ್, ಹಾರ್ವೆಸ್ಟ್, ಅರ್ತ್ ಡೆಮೋಕ್ರಸಿ, ಸ್ಟೇಯಿಂಗ್ ಅಲೈವ್ ಎಕ್ಸೆಟ್ರಾ. ಇವು ಸಾಕಷ್ಟು ಈ ಒಂದು ಸಾಹಿತ್ಯಿಕ ಕೃತಿಗಳನ್ನು, ಆರ್ಟಿಕಲ್ಗಳನ್ನು ಅವರು ಬರೆದಿದ್ರು. ಸೊ ಈಗ ನಾವೀಗ ಪಾಠಕ್ಕೆ ಹೋಗೋಣ. ಸೊ ಪಾಠದಲ್ಲಿ ಅವರು ತಮ್ಮ ಜೀವನದಲ್ಲಿ ಆದಂಥ ನೈಜವಾದ ಘಟನೆಗಳನ್ನು ವಿವರಿಸಿದ್ದಾರೆ. ಅಂದರೆ ಒಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿ, ಪರಿಸರದ ಕಾರ್ಯಕರ್ತೆಯಾಗಿ, ಜೀವ ವೈವಿಧ್ಯದ ಒಂದು ಕಾರ್ಯಕರ್ತೆಯಾಗಿ ಮತ್ತು ಜಾಗತೀಕರಣದ ವಿರೋಧದ ಕಾರ್ಯಕರ್ತೆಯಾಗಿ ಯಾವ ಥರ ಹೋರಾಟವನ್ನು ಮಾಡಿದ್ರು, ಯಾವ ಥರ ಪರಿಸರ, ಈ ಭೂಮಿಯನ್ನು ರಕ್ಷಿಸೋಕೆ ಅವರು ಹೋರಾಟಗಳನ್ನು ಮಾಡಿದ್ರು ಅನ್ನೋದೇ ಈ ಪಾಠ. ಸೊ ನೋಡೋಣ ಈಗ. ವಂದನಾ ಶಿವ ಎಕ್ಸ್ಪ್ಲೇನ್ಸ್ ಹೌ ಸಿ ಲರ್ನ್ಡ್ ದ ಬೇಸಿಕ್ ನಾಲೆಜ್ ಆಫ್ ಎಕಾಲಜಿ. ಸೊ ಎಕಾಲಜಿ ಅಂದರೆ ಇಲ್ಲಿ ನಾವು ಏನಂತ ಕರಿತೀವಿ? ಪರಿಸರ ವಿಜ್ಞಾನ ಅಥವಾ ಪರಿಸರ ಅಂತ ಕರಿತೀವಿ. ಎಕಾಲಜಿ ಅಂದರೆ ಪರಿಸರ ವಿಜ್ಞಾನ. ಸೊ ಇವರು ಈ ಪಾಠದಲ್ಲಿ ಈ ಪರಿಸರದ ಬಗ್ಗೆ ಜ್ಞಾನವನ್ನು ಯಾವ ಥರ ಪಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಈ ಪಾಠದಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹರ್ ಸ್ಟಡಿ ಆಫ್ ಎಕಾಲಜಿ ಸ್ಟಾರ್ಟೆಡ್ ಇನ್ ಹಿಮಾಲಯ ಬಿಕಾಸ್ ಹರ್ ಫಾದರ್ ವಾಸ್ ಅ ಫಾರೆಸ್ಟ್ ಕನ್ಸರ್ವೇಟರ್. ಸೊ ವಾಟ್ ಇಸ್ ಕನ್ಸರ್ವೇಟರ್? ಕನ್ಸರ್ವೇಟರ್ ಅಂದರೆ ಸಂರಕ್ಷಣಾ ಅಧಿಕಾರಿ. ಫಾರೆಸ್ಟ್ ಕನ್ಸರ್ವೇಟರ್ ಅಂದರೆ ಕಾಡಿನ ಸಂರಕ್ಷಣಾಧಿಕಾರಿಯಾಗಿದ್ದರು. ಸೊ ಈ ವಂದನಾ ಶಿವ ಅವರಿಗೆ ಈ ಪರಿಸರದ ಜ್ಞಾನ, ಪರಿಸರದ ಒಂದು ಪಾಠಗಳನ್ನ ಯಾವ ಥರ ಕಲ್ತ್ಕೊಂಡ್ರು ಅಂದರೆ ಅವರ ತಂದೆಯವರು ಈ ಹಿಮಾಲಯದಲ್ಲಿ ಏನಾಗ್ತದೆ ಕಾಡಿನ ಸಂರಕ್ಷಣಾಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಅದರ ಪ್ರಭಾವದಿಂದ ಇವರು ಕಾಡಿನ ಬಗ್ಗೆ, ಜೀವ ವೈವಿಧ್ಯ ಬಗ್ಗೆ, ಪರಿಸರದ ಬಗ್ಗೆ ಒಂದು ಜ್ಞಾನವನ್ನು ಬೆಳೆಸ್ಕೊಂಡ್ರು. ಅಷ್ಟೇ ಅಲ್ಲದೆ
Her mother, who was brought up in Lahore, settled in India after partition of India and Pakistan, became a farmer. ಸೊ ಅವ್ರ ತಾಯಿ ಏನು ಮಾಡ್ತಿದ್ರು ಅಂದರೆ ಲಾಹೋರಲ್ಲಿ ವಾಸ ಮಾಡ್ತಾ ಇದ್ರು. ಸೊ ಲಾಹೋರು ಈ ಇಂಡಿಯಾ ಮತ್ತು ಪಾಕಿಸ್ತಾನ್ ಡಿವೈಡ್ ಆಯ್ತಲ್ಲ, ಇಬ್ಬಾಗ ಆಯ್ತಲ್ಲ, ಆದಾಗ ಇವರು ಏನು ಮಾಡಿದ್ರು ತಾಯಿಯವರು ಅಂದರೆ ಲಾಹೋರ್ಗೆ ಬಂದು ಅಲ್ಲಿ ತಮ್ಮ ಒಂದು ರೈತಾಪಿ ಕೆಲಸವನ್ನ ಮಾಡ್ತಾ ಜೀವನವನ್ನ ಕೇಳ್ತಾ ಇದ್ರು. ಅಂದ್ರೆ ತಾಯಿ ಕೃಷಿ ಕೆಲಸಗಳನ್ನ ಮಾಡ್ತಾ ಇದ್ರು. ಸೊ ತಂದೆಯವರು ಫಾರೆಸ್ಟ್ ಒಂದು ಸಂರಕ್ಷಣಾಧಿಕಾರಿಯಾಗಿದ್ರು. ಸೊ ಈ ತಂದೆ ತಾಯಿಗಳ ಒಂದು ಇಬ್ಬರ ಪ್ರಭಾವದಿಂದ ಹಿಮಾಲಯದಲ್ಲಿ ಇವರು ಪರಿಸರದ ಬಗ್ಗೆ, ಜೀವ ವೈವಿಧ್ಯದ ಬಗ್ಗೆ ಆಳವಾದ ಜ್ಞಾನವನ್ನ ಪಡ್ಕೊಂಡ್ರು ಅಂತ ಇಲ್ಲಿ ಗೊತ್ತಾಗುತ್ತೆ. The songs and poems written by her mother helped her to study about ecology. ಇವರು ತಾಯಿಯವರು ಬರೆದಂಥ ಹಾಡುಗಳು, ಕವನಗಳು ಈ ವಂದನಾ ಶಿವ ಅವರಿಗೆ ಏನಂತಂದರೆ ಪರಿಸರದ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಳೋಕ್ಕೆ ಹೆಲ್ಪ್ ಆಯಿತು. ಹರ್ ಮದರ್ ರೋಟ್ ಪೋಯಮ್ಸ್ ಅಬೌಟ್ ಟ್ರೀಸ್, ಫಾರೆಸ್ಟ್ಸ್ ಆ್ಯಂಡ್ ಇಂಡಿಯಾಸ್ ಫಾರೆಸ್ಟ್ ಸಿವಿಲೈಜೇಷನ್. ಸೊ ಅವ್ರ ತಾಯಿ ಬರ್ತಕ್ಕಂಥ ಕವನಗಳ ಉದ್ದೇಶ ಅಂದರೆ ಯಾವ ಒಂದು ಟಾಪಿಕ್ ಮೇಲೆ ಬರ್ತಾ ಇದ್ದಾರೆ ಅವ್ರ ಕವನ ಅಂದರೆ ಟ್ರೀಸ್ ಅಂದರೆ ಮರಗಳು, ಫಾರೆಸ್ಟ್ಸ್ ಕಾಡುಗಳು, ಆ್ಯಂಡ್ ಇಂಡಿಯಾಸ್ ಫಾರೆಸ್ಟ್ ಸಿವಿಲೈಜೇಷನ್ಸ್ ಅಂದರೆ ಕಾಡಿನ ಒಂದು ನಾಗರಿಕತೆಯ ಕುರಿತು ಅವರು ಹಾಡುಗಳನ್ನ ಬರೆದಿದ್ರು. ಸೊ ಈ ಎಲ್ಲವುಗಳಿಂದ ಅವರಿಗೆ ಈ ಪರಿಸರದ ಬಗ್ಗೆ ಹೆಚ್ಚಿನ ಜ್ಞಾನವನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ನೆಕ್ಸ್ಟ್, ಲೇಟರ್ ಸಿ ಇನ್ವಾಲ್ವ್ಡ್ ಇನ್ ದ ಚಿಪ್ಕೋ ಮೂವ್ಮೆಂಟ್. ನಂತರ ಏನಾಗ್ತಂದ್ರೆ ಇವರು ದೊಡ್ಡವರ ನಂತರ ಇವರು ಚಿಪ್ಕೋ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ನಮಗೆಲ್ಲ ಪರಿಚಯ ಇದೆ ಚಿಪ್ಕೋ ಚಳುವಳಿ ಅಂದರೆ ಏನು. ಚಿಪ್ಕೋ ಚಳುವಳಿ ಅಂದ್ರೆ ಏನು? ಮರಗಳನ್ನ ಕಡಿಲಿಕ್ಕೆ ಬಂದಾಗ ಆ ಮರಗಳನ್ನ ಕಡಿಬೇಡಿ, ತಪ್ಕೊಳ್ಳೋದು, ಕಡಿಬೇಡಿ ಅಂತ. ಅಂದರೆ ನಿಮ್ಮ ಮರಗಳ ಕಡಿನೇ ಬೇಕಾಗಿತ್ತಂದ್ರೆ ಮೊದಲು ನಮ್ಮನ್ನ ಕೊಂದು ಹಾಕಿ ಅಂತ ಅರ್ಥ ಕೊಡುತ್ತೆ. ಸೊ ದ್ಯಾಟ್ ಈಸ್ ಚಿಪ್ಕೋ. ಸೊ ಈ ಚಿಪ್ಕೋ ಚಳವಳಿಯಲ್ಲಿ ಅವರು ಭಾಗವಹಿಸಿದ್ರು. ಯಾಕೆ ಭಾಗವಹಿಸಿದ್ರು? ಇಟ್ ವಾಸ್ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ದಿ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೈಸೇಷನ್ that was taking place in the Himalayan region in 1970s. ಸೊ 1970ರ ಅವಧಿಯಲ್ಲಿ ಹಿಮಾಲಯದ ಒಂದು ಕಾಡಿನಲ್ಲಿ ಏನಾಗ್ತಾ ಇತ್ತು ಅಂದರೆ ದೊಡ್ಡ ಪ್ರಮಾಣದ ಒಂದು ಕಾಡಿನ ಅವನತಿ ಆಗ್ತಾ ಇತ್ತು. ಸೊ ಈ ಕಾಡು ಹಾಳಾಗೋದನ್ನು ಅವರಿಂದ ನೋಡೋಕ್ಕಾಗಲಿಲ್ಲ. ಯಾಕಂದರೆ ಇವರು ಪರಿಸರದ ಬಗ್ಗೆ ಒಂದು ಒಳ್ಳೆ ಜ್ಞಾನವನ್ನು ಪಡ್ಕೊಂಡಿದ್ರು. ಪರಿಸರ ಅಂದರೆ ಇವರ ಒಂದು ಸ್ವಂತ ಜೀವ ಥರ ನೋಡ್ತಾ ಇದ್ರು. ಹೀಗಾಗಿ ಈ ಒಂದು ದಶಕದಲ್ಲಿ ಆಗ್ತಕ್ಕಂಥ ಕಾಡಿನ ನಾಶವನ್ನು ಅವ್ರ ಕೈಯಿಂದ ನೋಡೋಕ್ಕಾಗದೇ ಇರೋ ಸಲುವಾಗಿ ಅವ್ರು ಏನು ಮಾಡಿದ್ರು, ಈ ಚಿಪ್ಕೋ ಚಳವಳಿಯಲ್ಲಿ ಸ್ವ ಇಚ್ಛೆಯಿಂದ ಭಾಗವಹಿಸಿದರು. ಇವರು ಕೂಡ ಪರಿಸರ ಪ್ರಜ್ಞಾನ ಬೆಳೆಸಬೇಕು, ಜನರನ್ನ ಮರ ಕಡಿಯೋದ್ರಿಂದ ತಪ್ಪಿಸ್ಬೇಕಂತ ಇವರು ಸಾಕಷ್ಟು ಹೋರಾಟಗಳನ್ನು ಕೂಡ ಹಮ್ಮಿಕೊತಾರೆ. ಡ್ಯೂರಿಂಗ್ ದಿ ಚಿಪ್ಕೋ ಮೂವ್ಮೆಂಟ್, ವುಮೆನ್ ಫ್ರಾಮ್ ದಿ ಘಾಲ್ ಅಂತ ಕರಿತೀವಿ, ಘಾಲ್ ಅಥವಾ ಗರ್ವಾಲ್ ಅಂತಲೂ ಅನ್ಬೋದು, ಗಾರ್ವಾಲ್. ನಾವು ಇಲ್ಲಿ ಪ್ರೊನೌನ್ಸಿಯೇಷನ್ ಸ್ವಲ್ಪ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಜಾಸ್ತಿ ಘಾಲ್ ಅಂತಲೂ ಕರೀತಾರೆ, ಗಾರ್ವಾಲ್ ಅಂತಲೂ ಕರಿಬೋದು, ನೀವು ಯಾವುದಾದ್ರೂ ಕರೀರಿ. Garhwal Himalaya had come out in defense of the forests, protesting against the cutting down of trees on a large scale for logging. So logging ಅಂದ್ರೆ ಏನು? ಮರಮುಟ್ಟು ಅಂತೀವಿ. ಮರಮುಟ್ಟು ಅಂದ್ರೆ ಮರದಿಂದ ಆಗ್ತಕ್ಕಂಥ ಉತ್ಪನ್ನಗಳಿಗೆ ನಾವು ಲಾಗಿಂಗ್ ಅಂತ ಕರಿತೀವಿ. ಸೊ ಏನಾಗುತ್ತೆ ಅಂದ್ರೆ ಇವರು ಒಂದು ತನ್ನ ಜೀವನದಲ್ಲಿ ಆದಂಥ ನೈಜ ಘಟನೆಯನ್ನ ಹೇಳ್ತಾರೆ. ಒಂದು ಬಾರಿ ಹಿಮಾಲಯದಲ್ಲಿ ಬರ್ತಕ್ಕಂಥ ಒಂದು ಏರಿಯಾದಲ್ಲಿ ಅಂದರೆ ಘಾಲ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಏನಾಗ್ತದೆ ಅಂದರೆ ದೊಡ್ಡ ಮಟ್ಟದಲ್ಲಿ ಕಾಡುಗಳನ್ನ ಕಡಿತಕ್ಕಂಥ ಒಂದು ಚಟುವಟಿಕೆ ನಡೆದಿರುತ್ತೆ. ಸೊ ಆ ಚಟುವಟಿಕೆಯಲ್ಲಿ ಇವ್ರು ಏನು ಮಾಡ್ತಾರೆ, ಕಾಡುಗಳನ್ನ ರಕ್ಷಿಸುವ ಸಲುವಾಗಿ ಇವರು ಹೋರಾಟವನ್ನು ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ದಿಸ್ ಡಿಫಾರೆಸ್ಟೇಷನ್ ರಿಸಲ್ಟೆಡ್ ಇನ್ ಲ್ಯಾಂಡ್ಸ್ಲೈಡ್ಸ್, ಫ್ಲಡ್ಸ್, ಸ್ಕ್ಯಾರ್ಸಿಟಿ ಆಫ್ ವಾಟರ್, ಫೋಡರ್ ಆ್ಯಂಡ್ ಫ್ಯೂಲ್. ಸೊ ಈ ಥರ ಅಗಾಧ ಪ್ರಮಾಣದಲ್ಲಿ ಡಿಫಾರೆಸ್ಟೈಸೇಷನ್ ಅಂದರೆ ಕಾಡುಗಳ ಅವನತಿ ಅಥವಾ ಆ ಕಾಡುಗಳನ್ನು ಕಡಿದು ಹಾಕೋದು. ಸೊ ಈ ಕಾಡುಗಳನ್ನ ಅವಾಗ ಕಡಿದು ಹಾಕಿದ್ರಲ್ಲ, ಸೊ ಈ ಒಂದು 1970ರ ಅವಧಿಯಲ್ಲಿ ಕಾಡುಗಳನ್ನು ಕಡಿದಾಗ ಏನಾಗುತ್ತೆ ಅಂದರೆ ಆ ಒಂದು ಹಿಮಾಲಯದ ಪ್ರದೇಶದಲ್ಲಿ ಘಾಲ್ ಅಂತಕ್ಕಂಥ ಪ್ರದೇಶದಲ್ಲಿ ಏನಾಗುತ್ತೆ, ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ. ಲ್ಯಾಂಡ್ ಸ್ಲೈಡ್ಸ್ ಅಂದರೆ ಭೂಕುಸಿತ. ಯಾಕಂದರೆ ಈ ಭೂಮಿಲಿರ್ತಕ್ಕಂಥ ಮಣ್ಣನ್ನು ಹಿಡ್ಕೊಳ್ಳೋದು ಮರದ ಬೇರುಗಳೇ, ಬಟ್ ಈಗ ಮರಗಳೇ ಇಲ್ಲಾಂದ್ರೆ ಅದು ಸಹಜವಾಗಿ ಏನಾಗುತ್ತೆ, ಮಣ್ಣೆಲ್ಲ ಕೊಚ್ಕೊಂಡು ಹೋಗುತ್ತೆ. ಹೀಗಾಗಿ ಭೂಮಿಗಳೇನಂತ ಸವಕಳಿ ಆಗುತ್ತೆ, ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ, ಮತ್ತೆ ಫ್ಲಡ್ಸ್ ಆಗುತ್ತೆ. ಫ್ಲಡ್ಸ್ ಅಂದರೆ ಪ್ರವಾಹಗಳು ಜಾಸ್ತಿ ಆಯಿತು. ಯಾವಾಗ ಅದು ಕಾಡುಗಳು ನಷ್ಟ ಆಯ್ತಾ ಆವಾಗಲೇ ಈ ಭೂಕುಸಿತ ಸ್ಟಾರ್ಟ್ ಆಯಿತು, ಪ್ರವಾಹಗಳು ಸ್ಟಾರ್ಟ್ ಆದವು. ಸ್ಕ್ಯಾರ್ಸಿಟಿ ಆಫ್ ವಾಟರ್, ಸೊ ಸ್ಕ್ಯಾರ್ಸಿಟಿ ಕೂಡ ಪ್ರಾರಂಭ ಆಯಿತು.
ಯಾಕೆ ಇದೆಲ್ಲ ಹಿಂಗೆ ಆಗುತ್ತೆ? ಇವೆಲ್ಲ ಗಿಡಗಳನ್ನು ಕಡಿಯೋದ್ರಿಂದ ಏನಾಗುತ್ತೆ, ಸಹಜವಾಗಿ ನಾವು ಈ ಥರದ ಎಲ್ಲ ಪ್ರಾಬ್ಲಮ್ಗಳನ್ನ ಕಾಣ್ತಾ ಇರ್ತೀವಿ. ಸೊ ಇಲ್ಲಿ ಕೂಡ ಅಂಥದ್ದೇ ಒಂದು ಪ್ರಾಬ್ಲಮ್ ಅನ್ನಾಗುತ್ತೆ ಕಾಣ್ತಾ ಇದ್ದೀವಿ. ಸ್ಕ್ಯಾರ್ಸಿಟಿ ಅಂದ್ರೆ ಏನು? ಕೊರತೆ ಆಫ್ ವಾಟರ್, ಫುಡರ್ ಅಂದ್ರೆ ನಾವು ಇದಕ್ಕೆ ಅಂತೀವಿ ಮೇವು ಅಥವಾ ಹುಲ್ಲು. ಈ ದನಗಳು ಮೇವು ಮತ್ತು ಹುಲ್ಲು ಇರ್ತೀವ ಅದು. ಆ್ಯಂಡ್ ಫ್ಯೂಲ್ ಅಂದರೆ ಇಂಧನ. ಸೊ ಈ ಮರಗಳ ಕಡಿಯೋದ್ರಿಂದ ಏನಾಯಿತು, ನೀರಿನ ಸಮಸ್ಯೆ ಬಂತು, ಆ ದನಗಳಿಗೆ ಮೇವಿನ ಸಮಸ್ಯೆ ಬಂತು, ಇಂಧನದ ಸಮಸ್ಯೆ. ಯಾಕಂದರೆ ಕಾಡಿನ ಕಟ್ಟಿಗೆ ಅಂದರೆ ಅವಾಗೆಲ್ಲ ಅಡಿಗೆಗಳನ್ನ ಮಾಡ್ತಾ ಇದ್ರು ಉರುವಲಾಗಿ. ಸೊ ಇವತ್ತು ಉರುವಲು ಕೂಡ ಇರೋದಾಗಾಯಿತು. ಇಷ್ಟೆಲ್ಲ ತೊಂದರೆ ಎದುರಿಸಿಂದ ಆಯ್ತಂದ್ರೆ ಈ 1970ರಲ್ಲಿ ಆದಂಥ ಒಂದು ಡಿಫಾರೆಸ್ಟೈಜೇಷನ್ನಿಂದ ಆ ಒಂದು ಗಾಲ್ ಅಂತಕ್ಕಂಥ ಪ್ರದೇಶದಲ್ಲಿ ಸಾಕಷ್ಟು ನೈಸರ್ಗಿಕ ವಿಪತ್ತುಗಳು ಸಂಭವಿಸಿ ಜನರ ಪ್ರಾಣ ಹಾನಿ ಕೂಡ ಆಗ್ತಾ ಇತ್ತು. ವುಮೆನ್ ಸಫರ್ಡ್ ಅ ಲಾಟ್. ಸ್ಪೆಷಲ್ ಆಗಿ ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ತುಂಬಾನೇ ತೊಂದರೆ ಅನುಭವಿಸ್ತಾ ಇದ್ರು. ಯಾಕಂದ್ರೆ ವಾಕ್ಸ್ ಟು ಕಲೆಕ್ಟ್ ವಾಟರ್ ಆ್ಯಂಡ್ ಫೈರ್ ವುಡ್. ಸೊ ಈಗ ಮನೆಯೊಳಗೆ ನೀರು ತರ್ತಕ್ಕಂಥ ಜವಾಬ್ದಾರಿ ಜಾಸ್ತಿ ಹೆಣ್ಮಕ್ಳಿಗೆ ಇರುತ್ತಲ್ಲ. ಸೊ ಅಲ್ಲಿ ಕಾಡುಗಳು ಕಡಿಯೋದ್ರಿಂದ ಜಾಸ್ತಿ ಮಳೆ ಆಗ್ತಾ ಇರಲಿಲ್ಲ. ಮಳೆ ಕಡಿಮೆ ಆದ್ರ ಸಲುವಾಗಿ ಏನಾಗ್ತಿತ್ತು, ಕುಡಿಯಕ್ಕೆ ನೀರು, ಬಳಸಕ್ಕೆ ನೀರು ಸಿಗ್ತಾ ಇರಲಿಲ್ಲ. ಹೀಗಾಗಿ ನೀರಿನ ಸಲುವಾಗಿ ಜನ 5-6 ಕಿಲೋಮೀಟರ್ ಅಷ್ಟು ದೂರದಿಂದ ನಡ್ಕೊಂಡು ತಲೆ ಮೇಲೆ ತಮ್ಮ ಕೊಡಗನ ಹೊತ್ಕೊಂಡು ಬರಬೇಕಾದಂಥ ಒಂದು ಅನಿವಾರ್ಯತೆ ಬರ್ತಾ ಇತ್ತು. ಜೊತೆಗೆ ಫೈರ್ ವುಡ್ ಅಂದ್ರೆ ಅಡಿಗೆ ಮಾಡಲು ಬೇಕಾಗ್ತಂತ ಒಂದು ಕಿಚ್ ಅಂತೀವಲ್ಲ ನಾವು, ಉರುಬಲು. ಇಲ್ಲೆಲ್ಲ ಕಟ್ಟಿಗೆ ಕಾಣ್ತಾ ಇದೆಯಲ್ಲ, ಈ ತರ ಒಲೆಗಳಿಗಾಗಿ ಕಟ್ಟಿಗೆ ತರ್ತಕ್ಕಂಥದ್ದು, ಕಟ್ಟಿಗೆ ತರದಾಗಿರ್ಬೋದು, ನೀರು ತರದಾಗಿರ್ಬೋದು, ಹೆಣ್ಣು ಮಕ್ಕಳಿಗೆ ಬಹಳ ಒಂದು ತೊಂದರೆ ಆಗಿತ್ತು. ಮೊದಲು ಕಾಡಿನಾಗ ನೀರು ಸಿಗ್ತಿದ್ದು, ಕಟ್ಟಿಗೆ ಉರುವಲು ಸಿಗ್ತಾ ಇತ್ತು. ಬಟ್ ಈಗ ಅಲ್ಲಿ ಕಾಡು ಕಂಪ್ಲೀಟ್ ಆಗಿ ನಾಶವಾಗಿದೆ. ಹೀಗಾಗಿ ಅಲ್ಲಿ ನೀರು ಕೂಡ ಸಿಗ್ತಾ ಇಲ್ಲ, ಒಲೆಗಳಿಗೆ ಕಿಚ್ ಕೂಡ ಸಿಗ್ತಾ ಇಲ್ಲ. ದೇ ಹ್ಯಾವ್ ಟು ಪ್ರೊವೈಡ್ ಬೇಸಿಕ್ ನೀಡ್ಸ್ ಆಫ್ ದೇರ್ ಫ್ಯಾಮಿಲಿ. ಹೀಗಾಗಿ ಇಂಥ ಎಲ್ಲ ಬೇಸಿಕ್ ನೀಡ್ಸ್ಗಳನ್ನ, ಮೂಲಭೂತ ಅವಶ್ಯಕತೆಗಳನ್ನ ಈಡೇರಿಸತಕ್ಕಂಥ ಹೆಣ್ಮಕ್ಳು ತುಂಬಾನೇ ತೊಂದರೆ ಅನುಭವಿಸ್ತಾ ಇದ್ರು. ವುಮೆನ್ ನ್ಯೂ ದ್ಯಾಟ್ ದ ರಿಯಲ್ ವ್ಯಾಲ್ಯೂ ಆಫ್ ಅ ಫಾರೆಸ್ಟ್ ವಾಸ್ ನಾಟ್ ದ ಟಿಂಬರ್ ಫ್ರಾಮ್ ದಿ ಡೆಡ್ ಟ್ರೀಸ್. ಅಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ, ಆ ಒಂದು ಪರಿಸರದಲ್ಲಿ ಬೆಳೆದಂಥ ಹೆಣ್ಮಕ್ಳಿಗೆ ಗೊತ್ತಿತ್ತು, ಗಿಡಗಳಂದ್ರೆ ಕೇವಲ ನಾವು ಕಟ್ಟಿಗೆಗಾಗಿ ಬಳಸೋದು ಅಲ್ಲ, ಕೇವಲ ನಿರ್ಜೀವ ವಸ್ತುಗಳಿಗೆ ಅಲ್ಲ, ಬಟ್ ದ ಸ್ಪ್ರಿಂಗ್ಸ್ ಆ್ಯಂಡ್ ಸ್ಟ್ರೀಮ್ಸ್. ಸ್ಪ್ರಿಂಗ್ಸ್ ಅಂದರೆ ಇಲ್ಲಿ ಬುಗ್ಗೆಗಳು ಅಂತೀವಿ, ಅಂದರೆ ನೀರಿನ ಒಂದು ಮೂಲಗಳು, ಬುಗ್ಗೆ ಅಂತೀವಲ್ಲ ಅದು. ಆಮೇಲೆ ಸ್ಟ್ರೀಮ್ಸ್ ಅಂದರೆ ಹೊಳೆಗಳು, ನದಿಗಳು, ಇವು ಎಲ್ಲ ಕೂಡ ಬತ್ತಿ ಹೋಗ್ತವೆ. ಫುಡ್ ಫಾರ್ ದೇರ್ ಕ್ಯಾಟಲ್ ಅಂದರೆ ದನಗಳಿಗಾಗಿ ಆಹಾರ, ಮೇವು ತರೋದು. ಆ್ಯಂಡ್ ಫ್ಯೂಲ್ ಫಾರ್ ದೇರ್ ಹೀದರ್ಸ್. ಸೊ ಇಲ್ಲಿ ಹೀದರ್ಸ್ ಅಂದ್ರೆ ಹೇಳ್ಕೊಂತೀವಿ ನಾವು ಆಹಾರ, ಒಂದು ಫ್ಯೂಲ್ ಫಾರ್ ದೇರ್ ಹೀದರ್ಸ್ ಅಂದರೆ ಇವು ಒಲೆಗಳಂತೀವಲ್ಲ, ನಾವು ಅಡಿಗೆ ಮಾಡೋಕ್ಕೆ ಒಲೆಗಳು ಯೂಸ್ ಮಾಡ್ತೀವಲ್ಲ ಹಳ್ಳಿಗಳಲ್ಲಿ, ಅದಕ್ಕೆ ನಾವು ಹೀದರ್ಸ್ ಅಂತ ಕರಿತೀವಿ. ಈ ಒಲೆಗಳಿಗಾಗಿ ಕಿಚ್ಚು ತರೋದು. ಹೀಗಾಗಿ ಎಲ್ಲ ರೀತಿಯ ಕೂಡ ಸಮಸ್ಯೆಗಳನ್ನ ಹೆಣ್ಣು ಮಕ್ಕಳು ಜಾಸ್ತಿ ಅನುಭವಿಸ್ತಾ ಬಂದರು. ಸೊ ದ ವುಮೆನ್ ಡಿಕ್ಲೇರ್ಡ್ ದ್ಯಾಟ್ they would hug the trees and loggers would have to kill them before killing the ಟ್ರೀಸ್. ಸೊ ಈ ಎಲ್ಲ ಹೆಣ್ಮಕ್ಳು ಏನು ಮಾಡಿದ್ರು, ಒಂದ್ಸಲ ಡಿಸೈಡ್ ಮಾಡಿಬಿಟ್ರು, ನಾವು ಯಾಕೆ ಇಷ್ಟೆಲ್ಲ ತೊಂದರೆ ಅನುಭವಿಸ್ಬೇಕು, ಈ ಗಿಡಗಳ ಕಡಿಯೋದ್ರಿಂದ ಈ ಥರ ಆಗ್ತಾ ಇದೆ. ಸೊ ಗಿಡಗಳನ್ನ ಕಡ್ಲಿಕ್ಕೆ ಯಾರಾದ್ರೂ ಬಂದ್ರೆ ನಾವು ಏನು ಮಾಡಬೇಕು, ಚಿಪ್ಕೋ ಮೂಮೆಂಟನ್ನು ಮಾಡಬೇಕು. ಅಂದರೆ ಗಿಡ ಕಡ್ಲಿಕ್ಕೆ ಹೋದ್ರಂದ್ರೆ ನಾವು ಗಿಡಗಳನ್ನ ತಪ್ಕೊಂಡು ಬಿಡಬೇಕು. ಮೊದಲು ನಮ್ಗೆ ಕೊಂದು ಹಾಕ್ರಿ, ಆಮೇಲೆ ಗಿಡಗಳನ್ನ ಕೊಂದ್ರಿ ಅಂತ ನಾವು ಸ್ಟ್ರೈಕ್ ಮಾಡೋಣ ಅಂತ ಎಲ್ಲ ಹೆಣ್ಮಕ್ಳು ಏನು ಮಾಡಿದ್ರು, ಒಗ್ಗಟ್ಟಾದ್ರು. ಈ ಒಂದು ಚಳವಳಿಯಲ್ಲಿ ವಂದನಾ ಶಿವ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಮಾಡ್ತಾ ಒಂದು ಅವರು ಹಾಡನ್ನು ಹಾಡ್ತಾರೆ. ಪರಿಸರದ ಒಂದು ಯಾವ ಪರಿಸರದಿಂದ ಏನೇನು ಅನುಕೂಲ ಇವೆ ಅನ್ನೋದ್ರ ಬಗ್ಗೆ ಆ ಒಂದು ಹಳ್ಳಿ ಹೆಣ್ಣುಮಗಳು, ಕಾಡಿನ ಹೆಣ್ಣುಮಗಳು ಹಾಡವನ್ನು ಹಾಡ್ತಾರೆ. ದ ಫೋಕ್ ಸಾಂಗ್ ಆಫ್ ದ ಪೀರಿಯಡ್ ಸೆಟ್. ಸೊ ಆ ಒಂದು ಇರ್ತಕ್ಕಂಥ ಒಂದು ಜಾನಪದ ಹಾಡು ಯಾವುದಂದ್ರೆ, ದೀಸ್ ಬ್ಯೂಟಿಫುಲ್ ಓಕ್ಸ್ ಆ್ಯಂಡ್ ರೆಡೋಡೆರಂಡನ್ಸ್. ನೋಡಿದಲ್ಲಿ ಯಾವ ಥರ ವರ್ಡ್ ಇದೆ ಇದು. ಇವೆರಡೂ ಕೂಡ ಒಂದು ಗಿಡದ ಹೆಸರಿದೆ. ಸೊ ಯಾವ ಥರ ಪ್ರೊನೌನ್ಸ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ನೋಡಿ, ಫಸ್ಟ್ ಇದು ಓಕ್ಸ್ ಅಂತ ಇದೆ. ಓಕ್ಸ್ ಅಂದ್ರೆ ಅದು ಒಂದು ರೀತಿಯ ಗಿಡ. ಇನ್ನು ಸೆಕೆಂಡ್ ಒನ್ ಇದೆ ಅದು ರೋಡೋಡೆಂಡೋನ್ಸ್ ಅಂತ ಅನ್ಬೇಕು. ರೋಡೋಡೆಂಡೋನ್ಸ್. ದೇ ಗಿವ್ ಅಸ್ ಕೂಲ್ ವಾಟರ್, ಡೋಂಟ್ ಕಟ್ ದೀಸ್ ಟ್ರೀಸ್, ವಿ ಹ್ಯಾವ್ ಟು ಕೀಪ್ ದೆಮ್ ಅಲೈವ್. ಅವರೆಲ್ಲ ಹೇಳ್ತಾರೆ, ಈ ಓಕ್ ಗಿಡಗಳಾಗಿರ್ಬೋದು ಅಥವಾ ರೋಡೋಡೆಂಡ್ರೋನ್ಸ್ ಆಗಿರ್ಬೋದು, ಈ ಎಲ್ಲ ಗಿಡಗಳು ನಮ್ಗೆ ಏನು ಕೊಡ್ತವೆ, ತಂಪನೆಯ ವಾತಾವರಣ ಕೊಡುತ್ತೆ, ಜೊತೆಗೆ ನಮಗೆ ಅವುಗಳು ನೀರು ಕೊಡುತ್ತೆ, ಆಕ್ಸಿಜನ್ ಕೊಡುತ್ತೆ, ನಮ್ಮ ಟೋಟಲ್ ನಮ್ಗೆ ಬದುಕಕ್ಕೆ ಏನೇನು ಬೇಕು ಎಲ್ಲವನ್ನು ಕೊಡುತ್ತೆ. ಸೊ ಅವುಗಳನ್ನು ಜೀವಂತವಾಗಿಡಿ, ಅವುಗಳನ್ನ ಕಡಿಬೇಡಿ ಅಂತ ಒಂದು ಜಾನಪದ ಹಾಡು ಆ ಟೈಮಲ್ಲಿ ತುಂಬಾನೇ ಫೇಮಸ್ ಆಗಿತ್ತು. ನೆಕ್ಸ್ಟ್, in 1973 she went to the Himalaya to visit forests
ಆ್ಯಂಡ್ ಸ್ವಿಮ್ ಇನ್ ದ ಸ್ಟ್ರೀಮ್. ಸೊ 1973ರಲ್ಲಿ ಆದಂಥ ಒಂದು ಘಟನೆಯನ್ನು ಹೇಳ್ತಾರೆ ಈಗ ವಂದನಾ ಶಿವ ಅವರು. ಸೊ 1973ರಲ್ಲಿ ವಂದನಾ ಶಿವ ಅವರು ಏನು ಮಾಡ್ತಾರೆ ಅಂದರೆ ಆ ಹಿಮಾಲಯಕ್ಕೆ ಹೋಗಬೇಕು, ಅಲ್ಲಿರ್ತಕ್ಕಂಥ ಕಾಡಿನಲ್ಲಿ ಸುತ್ತಾಡಬೇಕು ಮತ್ತು ಅಲ್ಲಿರ್ತಕ್ಕಂಥ ನದಿಗಳಲ್ಲಿ ಅಲ್ಲಿರ್ತಕ್ಕಂಥ ಸ್ಟ್ರೀಮ್ಗಳಲ್ಲಿ ಅಂದರೆ ಹೊಳೆಗಳಲ್ಲಿ ಈಜಾಡಬೇಕು ಅಂತ ಬಹಳ ಇಷ್ಟಪಡ್ತಿದ್ರು. ಯಾಕೆ ಇಷ್ಟಪಡ್ತಿದ್ರು ಅಂದರೆ ಬಿಫೋರ್ ಗೋಯಿಂಗ್ ಟು ಕ್ಯಾನಡಾ ಟು ಡೂ PhD ಅಂದರೆ 1973ರಲ್ಲಿ ವಂದನಾ ಶಿವ ಅವರು PhD ಕಲಿಯುವ ಸಲುವಾಗಿ, PhD ಅಂದರೆ ಡಾಕ್ಟರ್ ಆಫ್ ಫಿಲಾಸಫಿ, ನಾವು ಹಿಂಗೆ ಉಲ್ಟಾ ಹಾಕ್ತೀವಿ PhD, ಡಿ ಮೀನ್ಸ್ ಡಾಕ್ಟರ್ ಆಫ್, PH ಅಂದರೆ ಡಾಕ್ಟರ್ ಆಫ್ ಫಿಲಾಸಫಿ. ಸೊ ಡಾಕ್ಟರ್ ಆಫ್ ಫಿಲಾಸಫಿಯನ್ನು ಕಲಿಯೋ ಸಲುವಾಗಿ ಅವರು ಇಂಗ್ಲೆಂಡ್ಗೆ ಹೋಗ್ಬೇಕಂತ ಅನ್ಕೊಂಡಿದ್ರು. ಇಂಗ್ಲೆಂಡ್ ಹೋಗೋಕ್ಕಿಂತ ಮುಂಚೆ ನಮ್ಮ ಹಿಮಾಲಯ ಒಂದು ಕಾಡುಗಳನ್ನು ಸುತ್ಕೊಂಡು ಬರಬೇಕು ಮತ್ತು ಅಲ್ಲಿ ಝರಿಗಳಲ್ಲಿ, ಆ ತೊರೆಗಳಲ್ಲಿ, ಆ ಒಂದು ಹೊಳೆಗಳಲ್ಲಿ ಈಜಾಡಿ ಕೊನೆಯ ಬಾರಿ ಆ ಒಂದು ದೃಶ್ಯವನ್ನು ಕಣ್ತುಂಬ ನೋಡಿಕೊಂಡು ಕೆನಡಾಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ರು. ಸೊ ಹೋದಾಗ ಏನಾಗುತ್ತೆ, ಸಿ ವಾಂಟೆಡ್ ಟು ವಿಸಿಟ್ ಹರ್ ಫೇವರಿಟ್ ಸ್ಪಾಟ್ಸ್. ಸೊ ಹಿಮಾಲಯದಲ್ಲಿರ್ತಕ್ಕಂಥ ಅವರ ಇಷ್ಟದ ಸ್ಥಳಗಳನ್ನು ತಿರುಗಾಡ ಬರಬೇಕಂತ ಬಯಸ್ತಾ ಇದ್ರು. ಬಟ್ ದ ಫಾರೆಸ್ಟ್ ವೇರ್ ನಾಟ್ ದೇರ್ ಆ್ಯಂಡ್ ದ ಸ್ಟ್ರೀಮ್ಸ್ ಹ್ಯಾಡ್ ಬಿಕಮ್ ಅ ಟ್ರಿಕಲ್. ಸೊ ವಾಟ್ ಇಸ್ ಟ್ರಿಕಲ್? ಟ್ರಿಕಲ್ ಅಂದರೆ ಸ್ವಲ್ಪ ನೀರು ಬರೋದು, ನಿಧಾನವಾಗಿ ಹರಿಯೋದು ಅಂತ. ಸೊ ಅಲ್ಲಿ ಹಿಮಾಲಯದಲ್ಲಿ ಇರ್ತಕ್ಕಂಥ ಹೊಳೆಗಳು ಬಹಳ ರಭಸವಾಗಿ ಹರಿತಾ ಇದ್ದವು, ಸಾಕಷ್ಟು ನೀರು ಬರ್ತಾ ಇತ್ತು. ಬಟ್ ಈಗ ಏನಾಯ್ತಂದ್ರೆ ವಂದನಾ ಶಿವ ಅವರು 1973ರಲ್ಲಿ ಅಲ್ಲಿ ಹಿಮಾಲಯಕ್ಕೆ ಹೋದಾಗ ಅಲ್ಲಿ ಕಾಡು ಕೂಡ ಬಹಳಷ್ಟು ಲಾಸ್ ಆಗಿತ್ತು, ಬಹಳಷ್ಟು ಕಡ್ದು ಹಾಕಿದ್ರು. ಅಲ್ಲಿ ಸಾಕಷ್ಟು ಗಿಡಗಳಿರಲಿಲ್ಲ, ಒಳ್ಳೆ ನೆರಳಿರಲಿಲ್ಲ. ಜೊತೆಗೆ ಅಲ್ಲಿ ಹತ್ತಕ್ಕಂಥ ನದಿಗಳೆಲ್ಲ ನೀರು ಬತ್ತಿ ಹೋಗಿ ನೀರು ಬಹಳ ನಿಧಾನವಾಗಿ ಸ್ವಲ್ಪ ಮಟ್ಟಿನ ನೀರುಗಳು ಮಾತ್ರ ಇದ್ದು, ಅವ್ರಿಗೆ ಈಜಾಡ್ಬೇಕಂದ್ರೆ ಅಲ್ಲಿ ನೀರು ಕೂಡ ಇರಲಿಲ್ಲ. ಹೋಗ್ಲಿ ಕಾಡನ್ನಾದ್ರೂ ಸುತ್ತರ್ಕೊಂಡ್ಬರ್ಬೇಕಂದ್ರೆ ಅಲ್ಲಿ ಜಾಸ್ತಿ ಮರಗಳು ಕೂಡ ಇರಲಿಲ್ಲ. ಆ ಒಂದು ಸನ್ನಿವೇಶನ ನೋಡಿ ಅವರಿಗೆ ತುಂಬಾನೇ ಭಯ ಆಗುತ್ತೆ. ಎಷ್ಟು ಮಟ್ಟಿಗೆ ಕಾಡು ನಾಶ ಆಗ್ತಾ ಇದೆ, ಈ ಕಾಡು ನಾಶದಿಂದ ಎಷ್ಟು ನಮಗೆ ನೀರಿನ ಸಮಸ್ಯೆ ಆಗ್ತಿದೆ, ಹೀಗೆ ಅವ್ರಿಗೆ ತುಂಬಾನೇ ಒಂದು ಚಿಂತೆ ಆಗುತ್ತೆ. ಸೊ ಅವಾಗ ಅವರು ಡಿಸೈಡ್ ಮಾಡಿಬಿಡ್ತಾರೆ ಏನಂತ, ಡಿಸೈಡೆಡ್ ಟು ಬಿಕಮ್ ಅ ವಾಲಂಟಿಯರ್ ಫಾರ್ ದ ಚಿಪ್ಕೋ ಮೂವ್ಮೆಂಟ್. ಸೊ ಅಲ್ಲಿಂದೇನೆಂದರೆ ಅವರು ದೃಢವಾದ ಒಂದು ನಿರ್ಧಾರ ಮಾಡೋರು ಏನಂತ, ನಾನು ಚಿಪ್ಕೋ ಚಳವಳಿಯಲ್ಲಿ ಖಂಡಿತವಾಗ್ಲಿ ಭಾಗವಹಿಸಲೇಬೇಕು, ಇಲ್ಲಾಂದ್ರೆ ನಮ್ಮ ಹಿಮಾಲಯವನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತಾರೆ ಅಂತ ಅವರು ಅನ್ಕೊಂಡ್ರು. ಸ್ಪೆಂಟ್ ಎವ್ರಿ ವೊಕೇಶನ್ ಡೂಯಿಂಗ್ ಪಾದಯಾತ್ರ. ಸೊ ಇಲ್ಲಿ ವೊಕೇಶನ್ ಅಂದ್ರೇನು, ರಜೆಗಳು ಅಂತ. ಸೊ ಅವರು ತಮ್ಮ ಹೆಚ್ಚು ಕಡಿಮೆ ರಜೆ ದಿನಗಳನ್ನು ಎಲ್ಲಿ ಕಳೀತಾ ಇದ್ರು ಅಂದರೆ ಪಾದಯಾತ್ರೆಯ ಮೂಲಕ ಹಿಮಾಲಯ ಪರ್ವತಗಳಲ್ಲಿ ಕಳೀತಾ ಇದ್ರು. ಡಾಕ್ಯುಮೆಂಟಿಂಗ್ ದ ಡಿಫಾರೆಸ್ಟೇಷನ್. ಜೊತೆಗೆ ಏನು ಮಾಡ್ತಿದ್ರು, ಕೇವಲ ಪಾದಯಾತ್ರೆ ಮಾಡ್ತಾ ಕಾಡುಗಳನ್ನು ಸುತ್ತಾಡೋದು ಅಷ್ಟೇ ಅಲ್ಲದೆ ಕಾಡು ಎಷ್ಟೆಷ್ಟು ನಾಶ ಆಗಿದೆ ಅನ್ನೋದನ್ನ ದಾಖಲೀಕರಣ ಮಾಡ್ತಿದ್ರು. ಅಂದರೆ 5 ವರ್ಷದ ಹಿಂದೆ ಎಷ್ಟು ಗಿಡ ಮರಗಳಿದ್ದು, ಈಗ ಎಷ್ಟಿದೆ, ಪರಿಸರ ಎಷ್ಟರ ಮಟ್ಟಿಗೆ ನಾಶ ಆಗ್ತಿದೆ, ಹೀಗೆ ಪ್ರತಿಯೊಂದನ್ನು ಕೂಡ ಅವರು ಡಾಕ್ಯುಮೆಂಟಿಂಗ್ ಮಾಡ್ತಿದ್ರು. ಡಾಕ್ಯುಮೆಂಟಿಂಗ್ ಅಂದ್ರೇನು, ದಾಖಲೀಕರಣ ಅಂದರೆ ಬರ್ಕೋತಿದ್ರು. ದ ವರ್ಕ್ ಆಫ್ ದಿ ಫಾರೆಸ್ಟ್ ಆಕ್ಟಿವಿಟೀಸ್ ಆ್ಯಂಡ್ ಸ್ಪ್ರೆಡಿಂಗ್ ದ ಮೆಸೇಜ್ ಆಫ್ ಚಿಪ್ಕೋ. ಅಷ್ಟಲ್ಲದೆ ಅವ್ರು ಏನು ಮಾಡ್ತಿದ್ರು, ಈ ಕಾಡಿನ ಒಂದು ಹೋರಾಟಗಳಲ್ಲಿ, ಚಳುವಳಿಗಳಲ್ಲಿ ಕೂಡ ಒಂದು ಮೆಸೇಜನ್ನು ಕೊಡ್ತಾ ಇದ್ರು. ಎಲ್ಲೆಲ್ಲ ಹೋರಾಟಗಳಾಗುತ್ತೆ, ಕಾಡು ಉಳಿಸಬೇಕಂತ ಹೋರಾಟ ಆಗುತ್ತೆ, ಆ ಎಲ್ಲ ಹೋರಾಟಗಳಲ್ಲಿ ಭಾಗವಹಿಸಿ ಜನರಿಗೆ ಆ ಗಿಡ ಮರಗಳ ಬಗ್ಗೆ, ಪರಿಸರದ ಬಗ್ಗೆ ಅವೇರ್ನೆಸ್ ಅನ್ನ ಬೆಳೆಸ್ತಾ ಇದ್ರು, ಪ್ರಜ್ಞೆಯನ್ನ ಬೆಳೆಸ್ತಾ ಇದ್ರು. Next, one of the dramatic Chipko actions took place in the Himalayan village of Advani in 1977. ಸೊ ಈಗ ಇನ್ನೊಂದು ಎಕ್ಸಾಂಪಲ್ ಅನ್ನ ಅವರು ಜೀವನದಲ್ಲಿ ಆದಂಥ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತಾರೆ. ಸೊ 1977ರಲ್ಲಿ ಏನಾಯ್ತಂದ್ರೆ ಈ ಹಿಮಾಲಯದಲ್ಲಿರ್ತಕ್ಕಂಥ ಅದ್ವಾನಿ ಅನ್ನೋ ಒಂದು ಹಳ್ಳಿಯಲ್ಲಿ, ಎಲ್ಲಿ ಹಿಮಾಲಯದಲ್ಲಿ ಬರ್ತಕ್ಕಂಥ ಅದ್ವಾನಿ ಅಂತಕ್ಕಂಥ ಹಳ್ಳಿಯಲ್ಲಿ ಆದಂಥ ಒಂದು ನೈಜ ಘಟನೆ, ಚಿಪ್ಕೋ ಚಳವಳಿ ಯಾವ ಥರ ಮಾಡಿದ್ರು ಅನ್ನೋ ಒಂದು ನೈಜ ಘಟನೆಯನ್ನು ಹೇಳ್ತಾರೆ. ಸಿ ರಿಕಾಲ್ಸ್ ಹೌ ಅ ವಿಲೇಜ್ ವುಮೆನ್ ನೇಮ್ಡ್ ಬಚ್ನಿ ದೇವಿ ಲೆಡ್ ಅ ಮೂವ್ಮೆಂಟ್ ಆಫ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಹರ್ ಓನ್ ಹಸ್ಬೆಂಡ್ ಹೂ ಹ್ಯಾಡ್ ಆಬ್ಟೈನ್ಡ್ ಅ ಕಾಂಟ್ಯಾಕ್ಟ್ ಟು ಕಟ್ ಟ್ರೀಸ್. ಸೊ 1977ರಲ್ಲಿ ಅದ್ವಾನಿ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಹೆಣ್ಮಗಳು, ಅವಳ ಹೆಸರು ಬಚ್ನಿ ದೇವಿ. ಸೊ ಆ ಬಚ್ನಿ ದೇವಿಯರು ಏನು ಮಾಡ್ತಾರೆ ಅಂದರೆ ತನ್ನ ಗಂಡನ ವಿರುದ್ಧನೇ ಸ್ಟ್ರೈಕ್ ಮಾಡ್ತಾರೆ. ಯಾಕಂದರೆ ಅವಳ ಗಂಡ ಒಬ್ಬ ಕಾಂಟ್ರಾಕ್ಟರ್ ಇರ್ತಾನೆ, ಆ ಇಡೀ ಕಾಡನ್ನು ಕಡಿತಕ್ಕಂಥ, ಗಿಡಗಳನ್ನ ಕಡಿತಕ್ಕಂಥ ಒಂದು ಗುತ್ತಿಗೆಯನ್ನು, ಕಾಂಟ್ರಾಕ್ಟನ್ನು ಆತನೇ ಹಿಡಿದಿರ್ತಾನೆ. ಸೊ ಆತ ಏನು ಮಾಡ್ತಾನೆ ಅಂದರೆ ಆ ಗಿಡಕ್ಕೆ ಕಡಿತಕ್ಕಂಥ ವ್ಯಕ್ತಿಗಳನ್ನ ಎಲ್ಲರನ್ನ ಕಲೆಕ್ಟ್ ಮಾಡಿಕೊಂಡು ಕಾಡಿಗೆ ಹೋಗ್ತಾ ಇರ್ತಾನೆ.
ಸೊ ಅವಾಗ ಈ ಬಚನಿ ದೇವಿ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣುಮಕ್ಕಳು ಏನು ಮಾಡ್ತಾರೆ, ಆ ಗಿಡ ಕಡಿಯುವ ವಿರುದ್ಧ ಹೋರಾಟವನ್ನ ಮಾಡ್ತಾರೆ, ಸ್ಟ್ರೈಕ್ ಅನ್ನ ಮಾಡ್ತಾರೆ. ವೆನ್ ದ ಲಾಗಿಂಗ್ ಆಫೀಸಿಯಲ್ಸ್ ಅಂದ್ರೆ ಆ ಗಿಡ ಮರ ಕಡಿತಕ್ಕಂಥ ಸಿಬ್ಬಂದಿಗಳು, ವ್ಯಕ್ತಿಗಳು ಅರೈವ್ಡ್ ಎಟ್ ದಿ ಫಾರೆಸ್ಟ್, ದ ವುಮೆನ್ ಹೆಲ್ಪ್ ಅಪ್ ಅದು ಹೆಲ್ಡ್ ಅಪ್ ಹಾಕಬೇಕಾಗಿತ್ತು, HELD ಹೌದಾ, ಹೆಲ್ಡ್ ಅಪ್ ಲೈಟೆಡ್ ಲ್ಯಾಟರ್ನ್ಸ್ ಆಲ್ದೋ ಇಟ್ ವಾಸ್ ಡೇ ಲೈಟ್. ಸೊ ಇಲ್ಲಿ ಲೈಟೆಡ್ ಅಂದ್ರೇನು, ಉರಿತಕ್ಕಂಥ, ಬೆಳಗ್ತಕ್ಕಂಥ. ಲ್ಯಾಟರ್ನ್ಸ್ ಅಂದರೆ ಕಂದೀಲು, ಕೈಯಲ್ಲಿ ಕಂದೀಲು ಹಿಡ್ಕೊಂಡು ಹೋಗ್ತೀವಲ್ಲ, ಅವಾಗೆಲ್ಲ ಹಳ್ಳಿಯಲ್ಲೆಲ್ಲ ಅವಾಗೆಲ್ಲ ಮೊದಲು ಯೂಸ್ ಮಾಡ್ತಿದ್ರು, ಕರೆಂಟ್ ಜಾಸ್ತಿ ಇರಲಿಲ್ಲ ಅವಾಗೆಲ್ಲ, ಟಾರ್ಚ್ ಆಗಲಿ ಮೊಬೈಲ್ ಬ್ಯಾಟ್ರೀಸ್ ಆಗಲಿ ಇರಲಿಲ್ಲ. ಸೊ ಅವಾಗ ಕಂದೀಲುಗಳನ್ನು ಬಳಸ್ತಾ ಇದ್ರು, ಅದಕ್ಕೆ ನಾವು ಲ್ಯಾಟರ್ನ್ಸ್ ಅಂತ ಕರಿತೀವಿ. ಅವಾಗ ಆ ಎಲ್ಲ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ, ಇಡೀ ಮಧ್ಯದ ಹಗಲಿನಲ್ಲೇ ತಮ್ಮ ಕೈಯಲ್ಲಿ ಎಲ್ಲರ ಕೈಯಲ್ಲಿ ಒಂದೊಂದು ಆ ಒಂದು ಕಂದೀಲುಗಳನ್ನ, ಅಂದರೆ ದೀಪ ಹಚ್ಚಿದಂಥ ಕಂದೀಲುಗಳನ್ನ ಹಿಡ್ಕೊಂಡು ಅಲ್ಲಿ ಹೋರಾಟ ಮಾಡ್ಲಿಕ್ಕೆ ಹೋಗ್ತಾರೆ. ಯಾಕಂತ ಹಗಲಿದ್ರು ಕೂಡ ಅವರು ಕಂದೀಲುಗಳನ್ನ ಹಿಡ್ಕೊಂಡು ಹೋಗ್ತಾರೆ. The foresters scolded, saying that they were foolishing women and did not know the values of the forest. ಸೊ ಈ ಹೆಣ್ಮಕ್ಳೆಲ್ಲ ಆ ಒಂದು ಕಾಡಿನಲ್ಲಿ ಏನು ಮಾಡ್ತಾರೆ, ಕಂದೀಲುಗಳನ್ನ ಹಿಡ್ಕೊಂಡು ಹೋಗ್ತಾರೆ. ಹಗಲತ್ತು ತುಂಬಾನೇ ಬಿಸಿಲಿರುತ್ತೆ, ಬೆಳಕಿರುತ್ತೆ ಅಂದ್ರೂ ಕೂಡ ಅವ್ರು ಕಂದೀಲು ಯಾಕೆ ಹಿಡ್ಕೊಂಡು ಹೋಗ್ತಾರೆ ಅಂದರೆ, ಅಲ್ಲಿರ್ತಕ್ಕಂಥ ಕಾಡು ಕಡೆಯವರಿಗೆ ಪ್ರಜ್ಞೆಯನ್ನು ಬೆಳೆಸಬೇಕು ಅಂತ ಅದೊಂದು ಸಿಂಬಲ್. ಸೊ ಅದಕ್ಕೆ ಏನು ಮಾಡ್ತಾರೆ, ಎಲ್ಲ ಹೆಣ್ಮಕ್ಳು ಅಲ್ಲಿ ಹೋಗಿ ಗಿಡ ಕಡಿತಕ್ಕಂಥ ವ್ಯಕ್ತಿಗಳನ್ನ ಸ್ಟಾಪ್ ಮಾಡ್ತಾರೆ, ಗಿಡ ಕಡಿಯೋದನ್ನ. ಸೊ ಅವಾಗ ಆ ಗಿಡ ಕಡೆಯವರು ಏನು ಮಾಡ್ತಾರೆ, ಈ ಹೆಣ್ಮಗಳಿಗೆ ಬೈತಾರೆ, ಎಲ್ಲ ಹೆಣ್ಮಕ್ಳಿಗೆ ಅವರು ಬೈತಾರೆ, ನಿಮ್ಗೆ ಈ ಫಾರೆಸ್ಟ್ ಬಗ್ಗೆ ನಿಮ್ಗೆ ಅದ್ರ ವ್ಯಾಲ್ಯೂ ಏನದ ನಿಮ್ಗೆ ಗೊತ್ತಿಲ್ಲ, ಕಾಡುಗಳಿಂದ ಏನೇನು ಯೂಸ್ ಇದೆ, ಎಷ್ಟು ನಾವು ದುಡ್ಡನ್ನು ಗಳಿಸಬಹುದು ಅನ್ನೋದು ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ಕೂಡಿ ಅಂತ ಅವರು ಗದರಿಸ್ತಾರೆ, ಬೈತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ, ದೇ ಆ್ಯಡೆಡ್ ದ್ಯಾಟ್ ದ ಫಾರೆಸ್ಟ್ಸ್ ಪ್ರೊಡ್ಯೂಸ್ಡ್ ಪ್ರಾಫಿಟ್, ರಿಸಿನ್ ಆ್ಯಂಡ್ ಟಿಂಬರ್. ಸೊ ಇಲ್ಲಿ ಪ್ರಾಫಿಟ್ ಅಂದರೆ ಲಾಭ, ರಿಸಿನ್ ಅಂದರೆ ಈ ನಾವು ಏನಂತೀವಿ, ಸಂಶ್ಲೇಷಿತ ರಾಳ ಅಂತೀವಲ್ಲ, ರಾಳ, ಗಿಡಗಳಿಂದ ಬರ್ತಕ್ಕಂಥ ಒಂದು ಪ್ರಕಾರದ ರಾಳ. ಆ್ಯಂಡ್ ಟಿಂಬರ್ ಅಂದರೆ ದೊಡ್ಡ ದೊಡ್ಡ ಒಂದು ಗಿಡದ ಟೊಂಗೆಗಳು, ಫಂಟೆಗಳು ಅಂತ ನಾವು ಕರಿತೀವಲ್ಲ, ದಿಂಬೆಗಳು, ಇವುಗಳನ್ನೆಲ್ಲ ಲಾಭ ಆಗುತ್ತೆ ಅಂತ ಅವರಿಗೆ ಹೇಳ್ತಾರೆ. ಅಂದರೆ ಗಿಡ ಮರ ಕಡಿಯೋದ್ರಿಂದ ಸಾಕಷ್ಟು ಲಾಭ ಇದೆ, ಕೈ ತುಂಬ ನಾವು ಸಂಬಳವನ್ನು ಗಳಿಸಬಹುದು ಅಂತ ಹೆಣ್ಣುಮಕ್ಕಳಿಗೆ ಇವರೆಲ್ಲ ಹೇಳ್ತಾರೆ. ಅವಾಗ ಹೆಣ್ಮಕ್ಳು ಏನಂತಾರೆ, ದೇ ವುಮೆನ್ ಸ್ಯಾಂಗ್ ಬ್ಯಾಕ್ ಇನ್ ಕೋರಸ್ ಅಂದರೆ ಎಲ್ಲರೂ ಕೂಡ ಒಂದೇ ಧ್ವನಿಯಲ್ಲಿ ಹಾಡ್ತಾರೆ. ಅಂದರೆ ಆ ಕಾಡು ಕಡೆಯವರಿಗೆ ಹಾಡಿನ ಮೂಲಕ ಪ್ರಜ್ಞೆಯನ್ನು ಬೆಳೆಸೋ ಸಲುವಾಗಿ ಅವರು ಒಂದು ಹಾಡನ್ನು ಹಾಡ್ತಾರೆ. ಏನು ಹಾಡ್ತಾರೆ, ವಾಟ್ ಡು ದ ಫಾರೆಸ್ಟ್ಸ್ ಬಿಯರ್, ಸಾಯಿಲ್, ವಾಟರ್ ಆ್ಯಂಡ್ ಪ್ಯೂರ್ ಏರ್, sustain the earth and all sea bears. ಅವರು ಹೆಣ್ಮಕ್ಳಿಗೆ ಅವರೆಲ್ಲ ಹಾಡಿದ ಮೂಲಕ ಹಾಡ್ತಾರೆ, ಹೇಳ್ತಾರೆ ಅಂತ, ಕಾಡು ಏನೇನೋ ಒಂದು ಸಹಿಸುತ್ತೆ, ಏನೇನು ನೀಡುತ್ತೆ ನಿಮ್ಗೆ ಗೊತ್ತಿಲ್ವ ಏನು, ಸಾಯಿಲ್ ಅಂದರೆ ಮಣ್ಣು ಸಂರಕ್ಷಿಸುತ್ತೆ, ನೀರು ಕೊಡುತ್ತೆ, ಉಸಿರಾಡಲು ಪರಿಶುದ್ಧವಾದ ಗಾಳಿ ಕೊಡುತ್ತೆ. ಇಷ್ಟೆಲ್ಲ ಕೊಡ್ತಕ್ಕಂಥ ಒಂದು ನಾವು ಈ ಮರ ಗಿಡಗಳನ್ನು, ಕಾಡನ್ನು ನಾವು ಏನು ಮಾಡಬೇಕು, ಉಳಿಸ್ಕೋಬೇಕು. ಸಸ್ಟೈನ್ ಅಂದ್ರೆ ಏನು, ಉಳಿಸಿಕೊಳ್ಬೇಕು ಅಂತ ಅವರು ಹಾಡಿನ ಮೂಲಕ ಅವರಿಗೆ ಉತ್ತರವನ್ನು ಕೊಡ್ತಾರೆ. ಯಾರಿಗೆ, ಆ ಗಿಡ ಕಡಿಯಲು ಬಂದವರಿಗೆ ಉತ್ತರವನ್ನು ಕೊಡ್ತಾರೆ. ಏನಂತ, ಕೇವಲ ನೀವು ಬರೀ ದುಡ್ಡನ್ನು ನೋಡಬೇಡಿ, ನಿಮಗೆ ಪ್ರಾಫಿಟ್ ಆಗುತ್ತೆ ಅಂತ ಅಷ್ಟೇ ಯೋಚನೆ ಮಾಡಬೇಡಿ. ಗಿಡ ಮರಗಳು ಇದ್ದರೆ ನಮಗೆ ಉಸಿರಾಡಲು ಆಕ್ಸಿಜನ್ ಸಿಗುತ್ತೆ, ಕುಡಿಯಲು ಶುದ್ಧವಾದ ನೀರು ಸಿಗುತ್ತೆ. ಇಷ್ಟೆಲ್ಲ ಸಿಗ್ತಿರ್ಬೇಕಾದ್ರೆ ನಾವು ಯಾಕೆ ಗಿಡಗಳನ್ನ ಕಡಿಬೇಕು, ದುಡ್ಡಿನ ಆಸೆಯಾಗಿ ಗಿಡ ಕಡಿಬೇಡ್ರಿ ಅಂತ ಇವರೆಲ್ಲ ಹೆಣ್ಮಕ್ಳು ಹೋರಾಟವನ್ನು ಮಾಡ್ತಾರೆ. ಮುಂದೇನಾಗುತ್ತೆ ಅಂದರೆ, ಈ ಪಾಠದಲ್ಲಿ ಬರ್ತಕ್ಕಂಥ ಇನ್ನೊಂದು ಟೈಟಲ್ ಯಾವುದು, ಬಿಯಾಂಡ್ ದ ಮೋನೋಕಲ್ಚರ್ಸ್ ಅಂದರೆ ಈ ಏಕ ಪದ್ಧತಿಯಾಗಿ ಬೆಳೆಯೋದು, ಏಕ ಫಸಲಿನ ಕೃಷಿಗಳು ಅಂತ ಹೇಳ್ತೀವಿ. ಏನು ಮೋನೋಕಲ್ಚರ್ ಅಂದರೆ ಏಕ ಫಸಲಿನ ಕೃಷಿಗಳು. ಏಕ ಫಸಲ್ ಅಂದರೆ ಒಂದೇ ಪ್ರಕಾರದ ಬೆಳೆಗಳನ್ನು ಬೆಳೀತಕ್ಕಂಥ ಒಂದು ಪದ್ಧತಿ. ತಿಳಿತಾ ಈಗ, ಬಿಯಾಂಡ್ ದಿ ಮೋನೋಕಲ್ಚರ್ ಅಂದ್ರೆ ಏನು, ಈ ಏಕ ಫಸಲಿನ ಕೃಷಿಗಳ ಮೀರಿ ಅಂತ ಇದೊಂದು ಟೈಟಲ್ ಕೊಡುತ್ತೆ. ಸೊ ಈ ಒಂದು ಪಾಠದಲ್ಲಿ ನಾವು 2-3 ಟೈಟಲ್ಗಳನ್ನ ನೋಡ್ತೀವಿ. ಸೊ ಈ ಟೈಟಲಲ್ಲಿ ವಂದನಾ ಶಿವ ಅವರು ಎದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಈಗ ನಾವು ನೋಡೋಣ. ಅಂಡರ್ ದಿಸ್ ಸೆಕ್ಷನ್ ದ ಆಥರ್ ಟೆಲ್ಸ್ ದ ರೀಡರ್ಸ್ ದ್ಯಾಟ್ she learned about biodiversity and biodiversity based living economies from the ಚಿಪ್ಕೋ ಮೂವ್ಮೆಂಟ್. ಸೊ ಈ ಸೆಕ್ಷನಲ್ಲಿ ವಂದನಾ ಶಿವ ಅವರು ಎದ್ರ ಬಗ್ಗೆ ಹೇಳ್ತಾರೆ ಅಂದರೆ, ನಾನು ಈ ಬಯೋಡೈವರ್ಸಿಟಿ ಅಂದರೆ ಜೀವ ವೈವಿಧ್ಯದ ಬಗ್ಗೆ
ಮತ್ತು ನಾವು ವಾಸಿಸ್ತಕ್ಕಂಥ ಒಂದು ಜೀವ ವೈವಿಧ್ಯತೆ ಬಗ್ಗೆ, ಒಂದು ಆರ್ಥಿಕತೆಯ ಬಗ್ಗೆ ಈ ನನಗೆ ಚಿಪ್ಕೋ ಚಳವಳಿ ಮೂಲಕ ನಾನು ಸಾಕಷ್ಟು ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಸಿ ಟೆಲ್ಸ್ ದ್ಯಾಟ್ ಅವರ್ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಮೆನಿ ಫಂಕ್ಷನ್ಸ್ ಈಸ್ ದ ರೂಟ್ ಕಾಸ್ ಆಫ್ ದಿ ಇಂಪ್ರೂವ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್. ನೋಡಿ ಅವ್ರು ಯಾವ ಥರ ಹೇಳ್ತಂದ್ರೆ, ಇವತ್ತು ಈ ಕಾಡಾಗಿರ್ಬೋದು, ಈ ಒಂದು ಜೀವ ವೈವಿಧ್ಯ ಆಗಿರ್ಬೋದು, ಇಷ್ಟೆಲ್ಲ ನಾಶ ಆಗ್ತಾ ಇರೋ ಕಾರಣ ಏನಂದ್ರೆ ಅದ್ರ ಬಗ್ಗೆ ನಮಗೆ ಸ್ಪಷ್ಟವಾದ ಒಂದು ತಿಳುವಳಿಕೆ ಇಲ್ಲದೆ ಇರೋದು ಅಂತ ಅವರು ಹೇಳ್ತಾರೆ. ನೆಕ್ಸ್ಟ್, she learned about biodiversity in Himalayan forests and transport to the protection of biodiversity on her farms. ಫಾರ್ಮ್ಸ್ ಅಂದರೆ ತೋಟಗಳು, ಕೃಷಿ ತೋಟಗಳು ಅಂತೀವಲ್ಲ ಅದು ಫಾರ್ಮ್ಸ್. ಸೊ ಅವ್ರು ಹೇಳ್ತಾರೆ ಈ ಒಂದು ಜೀವ ವೈವಿಧ್ಯದ ಬಗ್ಗೆ, ಈ ಪರಿಸರದ ಬಗ್ಗೆ ನಾನು ಕಲ್ತ್ಕೊಂಡಿದ್ದು ಹಿಮಾಲಯದ ಕಾಡುಗಳಿಂದ ಅಂತ ಹೇಳ್ತಾರೆ. ಜೊತೆಗೆ ಆ ಒಂದು ಪ್ರಭಾವದಿಂದ ಏನಾಗ್ತಾ ಇದೆ, ಇವತ್ತು ನಾನು ಈ ಬಯೋಡೈವರ್ಸಿಟಿ ಫಾರ್ಮ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಬಯೋಡೈವರ್ಸಿಟಿ ಫಾರ್ಮ್ ಅಂದ್ರೇನು, ಜೀವ ವೈವಿಧ್ಯ ಒಂದು ತೋಟಗಳನ್ನ ಅವರು ಓನ್ ಆಗಿ ತಾವು ತಯಾರಿಗಳನ್ನು ಮಾಡಿಕೊಂಡು ಅವುಗಳನ್ನ ಪೋಷಿಸ್ತಾರೆ, ಅವುಗಳನ್ನ ನಡೆಸ್ಕೊಂಡು ಹೋಗ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ, she started saving seeds from farmers' fields and incidentally realized that they needed a farm for a demonstration and training. ಸೊ ಒಂದು ತಮ್ಮದೇ ಆದ ಒಂದು ತೋಟವನ್ನು, ಒಂದು ಫಾರ್ಮನ್ನು, ಬಯೋಡೈವರ್ಸಿಟಿ ಫಾರ್ಮನ್ನು ಅಂದರೆ ಒಂದು ಇಲ್ಲಿ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಈ ಥರ ಒಂದು ತೋಟವನ್ನು, ದೊಡ್ಡ ಮಟ್ಟದಲ್ಲಿ ಒಂದು ತೋಟವನ್ನು ನಿರ್ವಹಿಸ್ತಾರೆ. ಜೊತೆಗೆ ಹಳ್ಳಿಗೆ ಹೋಗಿ ಆ ರೈತರಿಂದ ಬೀಜಗಳನ್ನು ಬಿತ್ತತಕ್ಕಂಥ ಬೇರೆ ಬೇರೆ ಪ್ರಕಾರದ ಬೀಜಗಳನ್ನ ಸಂಗ್ರಹ ಮಾಡ್ತಾರೆ. ಈ ಒಂದು ಫಾರ್ಮ್ ಅಲ್ಲಿ ಅವರು ಅವುಗಳನ್ನ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ ಮತ್ತು ಟ್ರೈನಿಂಗ್ ಕೊಡ್ತಾರೆ. ಅಂದ್ರೆ ಅವುಗಳನ್ನ ಯಾವ ತರ ನಾವು ಬಿತ್ತಬೇಕು, ಯಾವ ತರ ಬೆಳೆಗಳನ್ನ ಬೆಳಿಬೇಕು, ಯಾವ ತರ ನಾವು ಈ ಜೀವ ವೈವಿಧ್ಯವನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಬಂದಂತ ಒಂದು ಕೃಷಿಕರಿಗೆ ಟ್ರೈನಿಂಗ್ ಕೊಡ್ತಾರೆ. ಜೊತೆಗೆ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ. ಡೆಮಾನ್ಸ್ಟ್ರೇಷನ್ ಅಂದ್ರೆ ಉಳುಮೆ ಮಾಡಿ ತೋರಿಸೋದು, ಅಂದ್ರೆ ನೈಜವಾಗಿ ಬರೀ ಬಾಯಿಂದ ಪಾಠ ಹೇಳೋದಿಲ್ಲ, ಆ ಕೃಷಿಗಳಲ್ಲಿ ತೊಡಗಿಸುವ ಮೂಲಕ ಅವರನ್ನ ಕಲಿಸ್ತಾ ಇದ್ರು. ದಿಸ್ ಲೆಡ್ ಟು ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ನವಧಾನ್ಯ ಫಾರ್ಮ್. ಸೊ ಈ ಮೂಲಕ ಅವರು ಕೃಷಿ ತೋಟವನ್ನ, ಒಂದು ಫಾರ್ಮ್ ಅನ್ನ ನಿರ್ವಹಣೆ ಮಾಡಿ ಒಂದು ಸಂಸ್ಥೆಯನ್ನ, ಒಂದು ಫಾರ್ಮ್ ಅನ್ನ ಸ್ಥಾಪನೆ ಮಾಡ್ತಾರೆ. ಅದರ ಹೆಸರು ನವಧಾನ್ಯ ಫಾರ್ಮ್. ನವಧಾನ್ಯ ಅಂದ್ರೆ ಗೊತ್ತಲ್ಲ, 9 ಧಾನ್ಯ ಅಂತೀವಿ ನಾವೆಲ್ಲ. ನವಧಾನ್ಯ ಅಂದ್ರೆ ಎಲ್ಲಾ ಪ್ರಕಾರದ ಬೀಜಗಳು ಅಂತ ನಾವು ಅರ್ಥ ಮಾಡ್ಕೋಬೇಕು. ಒಂದು ನವಧಾನ್ಯ ಫಾರ್ಮ್ ಅಂತ ಒಂದು ಎಸ್ಟೇಟ್ ಅನ್ನ, ಒಂದು ಫಾರ್ಮ್ ಅನ್ನ ಅವರು ಸ್ಥಾಪನೆ ಮಾಡಿಬಿಡ್ತಾರೆ. ಸೊ ಆ ಒಂದು ಎಸ್ಟೇಟ್ ಉದ್ದೇಶ ಏನು, ರೈತರಿಗೆ ತರಬೇತಿಗಳನ್ನ ನೀಡೋದು, ಹೊಸ ಒಂದು ಕೃಷಿ ಪದ್ಧತಿಯನ್ನ ನಿರ್ವಹಿಸೋದು ಮತ್ತು ಬೇರೆ ಬೇರೆ ಪ್ರಕಾರದ ಎಲ್ಲ ಪ್ರಕಾರದ ಒಂದು ಜೀವ ವೈವಿಧ್ಯಗಳನ್ನ, ಬೀಜಗಳನ್ನ ಸಂರಕ್ಷಿಸೋದು, ಅವುಗಳನ್ನ ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನ ಅವರು ಈ ಒಂದು ನವಧಾನ್ಯ ಫಾರ್ಮ್ ಮೂಲಕ ಮಾಡ್ತಾ ಇದ್ರು. ಸೊ ಆ ಕೃಷಿ ತೋಟದ ಹೆಸರೇನು, ನವಧಾನ್ಯ ಫಾರ್ಮ್. ನೆಕ್ಸ್ಟ್, further, she tells that now they conserve and grow 630 varieties of rice, 150 varieties of wheat and hundreds of other spices. ಸ್ಪೈಸಸ್ ಅಂದ್ರೆ ನಾವಿಲ್ಲಿ ಏನೈತಿವಿ, ಬೇರೆ ಬೇರೆ ಪ್ರಕಾರದ, ಬೇರೆ ಬೇರೆ ಜಾತಿಯ, ಬೇರೆ ಬೇರೆ ವಿಧದ ಸಸಿಗಳಾಗಿರ್ಬೋದು, ಬೀಜಗಳಾಗಿರ್ಬೋದು. ಸೊ ಅವರು ಈ ಒಂದು ನವಧಾನ್ಯ ಫಾರ್ಮ್ ಅನ್ನ ಸ್ಥಾಪನೆ ಮಾಡೋ ಮೂಲಕ ಅವ್ರು ಏನ್ ಮಾಡ್ತಾರೆ ಅಂದ್ರೆ 630 ಪ್ರಕಾರದ ಭತ್ತದ ತಳಿಗಳನ್ನ ಸಂಶೋಧನೆ ಮಾಡಿಸ್ತಾರೆ, ಅವುಗಳನ್ನ ಉಳಿಸ್ತಾರೆ. ಭತ್ತ ಅಂದ್ರೆ ನಾವು ಏನಂತೀವಲ್ಲ, ಈ ದೃಶ್ಯದಲ್ಲಿ ಕಾಣ್ತೀವಲ್ಲ, ಭತ್ತ ಅಂದ್ರೆ ನಾವು ಅಕ್ಕಿಯನ್ನ ಕರಿತೀವಿ, ನಾವು ರೈಸ್ ಅಂತೀವಲ್ಲ ಅದು. ಅಂದ್ರೆ 630 ಪ್ರಕಾರದ ಭತ್ತದ ತಳಿಗಳನ್ನ ಅವರು ಆ ಫಾರ್ಮ್ ಅಲ್ಲಿ ಬೆಳೆಸ್ತಾರೆ. ಜೊತೆಗೆ 150 ಪ್ರಕಾರದ ಒಂದು ವೀಟ್ ಅಂದ್ರೆ ಗೋಧಿ ತಳಿಗಳನ್ನ, ನಾವು ಚಪಾತಿ ಅಂತೀವಲ್ಲ, ಸೊ ಆ ಚಪಾತಿ ಎದ್ರ ಮಾಡ್ತೀವಿ, ಗೋಧಿಗಳಿಂದ ಮಾಡ್ತೀವಿ. ನಮಗೆ 2 ಗೋಧಿಗಳನ್ನ ಮಾತ್ರ ಗೊತ್ತು, ಒಂದು ಜವಗೋಧಿ ಅಂತ ನಮ್ಗೆ ಗೊತ್ತಿದೆ, ಇನ್ನೊಂದು ನಾವು ರೇಷನ್ ಅಂಗಡಿಯಲ್ಲಿ ತರ್ತಕ್ಕಂಥ ಗೋಧಿಗಳು ಮಾತ್ರ ಗೊತ್ತಿವೆ. ಬಟ್ ಇವರು ಈ ನವಧಾನ್ಯ ಫಾರ್ಮ್ ಅಲ್ಲಿ 150 ಪ್ರಕಾರದ ಗೋಧಿ ತಳಿಗಳನ್ನ ಬಿತ್ತಿ ಬೆಳೆಸ್ತಾರೆ. ಅಂಡ್ ಹಂಡ್ರೆಡ್ಸ್ ಆಫ್ ಅದರ್ ಸ್ಪೈಸಸ್. ಇಷ್ಟೇ ಅಲ್ಲದೆ ಬೇರೆ ಬೇರೆ ಪ್ರಕಾರದ ಬೆಳೆಗಳನ್ನ, 100 ಪ್ರಕಾರದ ಬೆಳೆಗಳನ್ನ ಕೂಡ ಅವರು ಸಂರಕ್ಷಿಸಿ ಅವುಗಳನ್ನ ಬೆಳೆಸ್ತಾರೆ. ಆ ಬೀಜಗಳನ್ನ ಸಂಗ್ರಹ ಮಾಡಿ ಅವುಗಳನ್ನ ಪೋಷಿಸಿ ಬೇರೆ ಬೇರೆ ರೈತರಿಗೆ ಹಂಚುವುದು ಆಗಲಿ ಅಥವಾ ಅವುಗಳನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಕೃಷಿ ಚಟುವಟಿಕೆಗಳನ್ನ ಬಹಳ ವೈವಿಧ್ಯಮಯವಾಗಿ ನಡೆಸ್ಕೊಂಡು ಹೋಗ್ತಾರೆ. ನಿಜವಾಗ್ಲೂ ಈ ನವಧಾನ್ಯ ಫಾರ್ಮ್ ಅಂತಕ್ಕಂಥ ಒಂದು ಕೆಲಸ ಅಷ್ಟು ಇಷ್ಟು ಸಾಮಾನ್ಯವಾದುದಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪ್ರಖ್ಯಾತವಾದಂಥ ಒಂದು ಚಟುವಟಿಕೆ ಅಂತ ಹೇಳ್ತೀವಿ. ನೆಕ್ಸ್ಟ್,
She proudly says that they practiced and promote a biodiversity intensive form of framing that produces more food and nutrition per acre. ಸೊ ಒಂದು ಅಂದ್ರೆ ಪರ್ ಎಕರೆ ಅಂದ್ರೆ ಎಕರೆಯಲ್ಲಿ ಪ್ರತಿ ಎಕರೆಯಲ್ಲಿ ನಿರ್ದಿಷ್ಟವಾಗಿ ನಾವು ಇಷ್ಟು ಆಹಾರವನ್ನ ಇಷ್ಟು ಪೋಷಕಾಂಶಗಳನ್ನ ಬೆಳಿಬೇಕಂತಕ್ಕಂಥ ಒಂದು ತೀವ್ರ ನಿಗಾ ಘಟಕವನ್ನ ಒಂದು ಜೀವ ವೈವಿಧ್ಯ ಫಾರ್ಮ್ ಮೂಲಕ ಅವರು ಪ್ರಮೋಟ್ ಮಾಡ್ತಾರೆ, ಉತ್ತೇಜನ ಕೊಡ್ತಾರೆ. ಪ್ರಮೋಟ್ ಅಂದ್ರೆ ಏನು? ಉತ್ತೇಜಿಸೋದು. ಇಂಟೆನ್ಸಿವ್ ಅಂದ್ರೆ ಬಹಳ ತುರ್ತು ನಿಗಾ, ಜಾಸ್ತಿ ಕೇರ್ ಮಾಡಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಬೀಜಗಳಲ್ಲಿ ಪೋಷಕಾಂಶಗಳನ್ನ ಇರಬೇಕು, ಪ್ರತಿಯೊಂದು ಬೀಜ ಇಷ್ಟು ಮಟ್ಟಿಗೆ ನಾವು ಉತ್ಪಾದನೆ ವರ್ಷಕ್ಕೆ ಇಷ್ಟು ಉತ್ಪಾದನೆ ಮಾಡಬೇಕು ಅಂತ ಒಂದು ನಿಖರವಾದ ಒಂದು ಟಾರ್ಗೆಟ್ ಅನ್ನ ಮಾಡೋ ಮೂಲಕ ಅವರು ಕೃಷಿ ಚಟುವಟಿಕೆ ಬಹಳ ರಭಸವಾಗಿ, ಬಹಳ ವೇಗವಾಗಿ, ತೀವ್ರಗತಿಯಲ್ಲಿ ಮಾಡ್ತಾರೆ. ದ ಕನ್ಸರ್ವೇಷನ್, ವಾಟ್ ಇಸ್ ಕನ್ಸರ್ವೇಷನ್? ಕನ್ಸರ್ವೇಷನ್ ಮೀನ್ಸ್ ಇಲ್ಲಿ ಉಳಿಸ್ಕೊಂಡು ಹೋಗೋದು ಅಂತಾನೆ ಅರ್ಥ ಕೊಡುತ್ತೆ. ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಇಸ್ ದ ಆನ್ಸರ್ ಟು ದಿ ಫುಡ್ ಅಂಡ್ ನ್ಯೂಟ್ರಿಷನ್ ಕ್ರೈಸಿಸ್. ಸೊ ಇವತ್ತು ನಾವು ಜಾಗತಿಕ ಮಟ್ಟದಲ್ಲಿ ಆಹಾರದ ಸಮಸ್ಯೆಯನ್ನ ಮತ್ತು ಪೌಷ್ಟಿಕಾಂಶಗಳ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀವಿ. ಬಟ್ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಯಾವುದಂದ್ರೆ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ, ಈ ಜೀವ ವೈವಿಧ್ಯಗಳನ್ನ ಉಳಿಸ್ಕೊಂಡು ಹೋಗೋದು. ಎಲ್ಲ ಪ್ರಕಾರದ ತಳಿಗಳಲ್ಲ, ಎಲ್ಲ ಪ್ರಕಾರದ ಬೀಜಗಳನ್ನ, ಎಲ್ಲ ಪ್ರಕಾರದ ಬೆಳೆಗಳನ್ನ ಉತ್ತೇಜನ ಮಾಡೋದು, ಉಳಿಸ್ಕೊಂಡು ಹೋಗೋದು, ಬೆಳೆಸ್ಕೊಂಡು ಹೋಗೋದು ಮಾಡಿದಾಗ ಮಾತ್ರ ನಮ್ಮ ದೇಶದ ಆಹಾರ ಸಮಸ್ಯೆ ನೀಗುತ್ತೆ. ಯಾರೊಬ್ರು ಕೂಡ ಉಪವಾಸ ಸಾಯ್ತಕ್ಕಂಥದ್ದು ಆಗೋದಿಲ್ಲ ಅನ್ನೋದು ಈ ಒಂದು ಚಟುವಟಿಕೆಯ ಮೂಲಕ ಅವರು ಸಾಬೀತುಪಡಿಸಿ ತೋರಿಸ್ತಾರೆ. ನೆಕ್ಸ್ಟ್, ನವಧಾನ್ಯ, ದ ಮೂವ್ಮೆಂಟ್ ಫಾರ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಂಡ್ ಆರ್ಗ್ಯಾನಿಕ್ ಫ್ರೇಮಿಂಗ್ ಈಸ್ ಸ್ಪ್ರೆಡ್ಡಿಂಗ್. ಸೊ ಈ ನವಧಾನ್ಯ ಅಂತಕ್ಕಂಥ ಒಂದು ಫಾರ್ಮ್ ಮೂಲಕ ಏನು ಉಳಿಸ್ಕೊಂಡು ಹೋಗ್ತಾರೆ ಅಂದರೆ ಜೀವ ವೈವಿಧ್ಯನ ಉಳಿಸ್ಕೊಂಡು ಹೋಗ್ತಾರೆ. ಜೊತೆಗೆ ಆರ್ಗ್ಯಾನಿಕ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಅಂದ್ರೆ ಏನು? ಜೈವಿಕ ಅಥವಾ ಸಾವಯವ ಅಂತೀವಲ್ಲ, ಸಾವಯವ ಕೃಷಿ ಕೂಡ ಅವರು ಉತ್ತೇಜನವನ್ನು ಕೊಡ್ತಾರೆ. ಎಲ್ಲ ಕಡೆಗೆ ಈ ಒಂದು ಜ್ಞಾನ ಸ್ಪ್ರೆಡ್ ಆಗುತ್ತೆ. ಇವತ್ತು ನಾವೆಲ್ಲ ಬೆಳ್ತಕ್ಕಂಥದ್ದು ಸಾವಯವ ಕೃಷಿ ಅಲ್ಲ, ನಾವೆಲ್ಲ ಕೆಮಿಕಲ್ ಅನ್ನ ಯೂಸ್ ಮಾಡ್ತೀವಿ, ಎಲ್ಲವೂ ಆರ್ಟಿಫಿಷಿಯಲ್ ಆಗಿದೆ. ನಾವು ಉಣ್ತಕ್ಕಂಥ ಪ್ರತಿಯೊಂದು ಆಹಾರದಲ್ಲಿ ಕೂಡ ಇವತ್ತು ಈ ವಿಷಯ ಬೆರೆತಿದೆ. ಬಟ್ ಆ ಥರದ ಯಾವುದೇ ಪೆಸ್ಟಿಸೈಡ್ಗಳನ್ನ, ಕ್ರಿಮಿನಾಶಕಗಳನ್ನ ಬೆಳೆಸದೆ ಆರ್ಗ್ಯಾನಿಕ್ ಮೆಥಡ್ ಅಲ್ಲಿ, ಆರ್ಗ್ಯಾನಿಕ್ ಮೆಥಡ್ ಅಂದ್ರೆ ನಮ್ಗೆ ಗೊತ್ತಿಲ್ಲ, ಆರ್ಗ್ಯಾನಿಕ್ ಅಂದ್ರೆ ಸಾವಯವ ಕೃಷಿ, ಯಾವುದೇ ಔಷಧಿಗಳನ್ನ ಬೀಜಗಳಿಗೆ ಹಚ್ಚದೆ ಕೃಷಿ ಮಾಡೋದಕ್ಕಂಥ ಒಂದು ಚಟುವಟಿಕೆ ನಾವು ಉತ್ತೇಜನ ಕೊಟ್ಟರು. ದೇ ವರ್ಕ್ಡ್ ವಿತ್ ಫಾರ್ಮರ್ಸ್ ಟು ಸೆಟ್ ಅಪ್ ಮೋರ್ ದೆನ್ 100 ಕಮ್ಯುನಿಟಿ ಸೀಡ್ ಬ್ಯಾಂಕ್ ಅಕ್ರಾಸ್ ಇಂಡಿಯಾ. ಭಾರತದಾದ್ಯಂತ ಅವರು 100ಕ್ಕಿಂತಲೂ ಹೆಚ್ಚಿಗೆ ಅವ್ರು ಏನ್ ಮಾಡಿದ್ರು, ಈ ಕೃಷಿ ಒಂದು ಫಾರ್ಮ್ಗಳನ್ನ ಸ್ಥಾಪನೆ ಮಾಡೋದಕ್ಕೆ ಎಲ್ಲ ರೈತರಿಗೆ ಸಪೋರ್ಟ್ ಮಾಡಿದ್ರು. ನೋಡಿ, ಇದು ಸಾಮಾನ್ಯವಾದ ಘಟನೆ ಅಲ್ಲ. ದೇ ವರ್ಕ್ಡ್ ವಿತ್ ಫಾರ್ಮರ್ಸ್, ರೈತರ ಜೊತೆಗೆ ಇವರು ಕೂಡ ಕೆಲಸ ಮಾಡ್ತಿದ್ರು. ಒಂದು ಹೆಣ್ಮಗಳಾಗಿ ಇಷ್ಟರ ಮಟ್ಟಿಗೆ ಸಾಧನೆ ಮಾಡೋದು ನಿಜವಾಗ್ಲೂ ಸಾಮಾನ್ಯವಾದ ಘಟನೆ ಅಲ್ಲ. ದೇ ಹ್ಯಾವ್ ಸೇವ್ಡ್ ಮೋರ್ ದ್ಯಾನ್ 3000 ರೈಸ್ ವೆರೈಟೀಸ್. ನೋಡಿ, ಈ 100 ಪ್ರಕಾರದ ಒಂದು ಸೀಡ್ ಬ್ಯಾಂಕ್, ಭಾರತದಲ್ಲಿ ಸೀಡ್ ಬ್ಯಾಂಕ್ ಅಂದ್ರೇನು? ಬೀಜದ ಬ್ಯಾಂಕ್ಗಳು. ಈಗ ನಮಗೆ ಬ್ಯಾಂಕ್ ಅಂದ್ರೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಬ್ಲಡ್ ಬ್ಯಾಂಕ್ ಗೊತ್ತಿದೆ, ಮನಿ ಬ್ಯಾಂಕ್ ಗೊತ್ತಿದೆ. ಮನಿ ಬ್ಯಾಂಕಿಗೆ ಹೋದ್ರೆ ದುಡ್ಡು ಸಿಗುತ್ತೆ, ಬ್ಲಡ್ ಬ್ಯಾಂಕಿಗೆ ಹೋದ್ರೆ ರಕ್ತ ಸಿಗುತ್ತೆ. ಬಟ್ ಇಲ್ಲಿ ಸೀಡ್ ಬ್ಯಾಂಕಿಗೆ ಹೋದ್ರೆ ಏನು ಸಿಗುತ್ತೆ? ನಮ್ಗೆ ಯಾವ ಬೇಕಾದ ಬೀಜಗಳು ಸಿಗುತ್ತೆ, ಹೊಲದಲ್ಲಿ ಬಿತ್ತಲಿಕ್ಕೆ ಎಲ್ಲ ಪ್ರಕಾರದ ಬೀಜಗಳು ಸಿಗುತ್ತೆ. ಈ 100 ಪ್ರಕಾರದ ಬೀಜ ಬ್ಯಾಂಕ್ಗಳು ಓಪನ್ ಮಾಡೋ ಮೂಲಕ ಅವ್ರು ಏನ್ ಮಾಡೋದಂದ್ರೆ 3000ಕ್ಕೂ ಹೆಚ್ಚಿನ ಒಂದು ಭತ್ತದ ತಳಿಗಳನ್ನ ಸಂರಕ್ಷಣೆ ಮಾಡಿದ್ರು. ನೋಡ್ರಿ, 3000 ಪ್ರಕಾರದ ಭತ್ತದ ತಳಿಗಳನ್ನ ಸೇವ್ ಮಾಡೋದಂದ್ರೆ ಅಷ್ಟು ಸಾಮಾನ್ಯವಾದ ಒಂದು ಕಾರ್ಯ ಅಲ್ಲ. ನೆಕ್ಸ್ಟ್, they also help farmers make a transition from fossil fuel and chemical based monocultures to biodiverse ecological system nourished by the sun and the soil. ನೋಡಿ, ಈಗ ನಾವೆಲ್ಲ ಔಷಧಿಗಳನ್ನ ಬಳಸ್ತೀವಿ, ಫಾಸಿಲ್ ಫ್ಯೂಲ್ಗಳನ್ನ ಬಳಸ್ತೀವಿ, ಇಂಧನಗಳನ್ನ ಬಳಸ್ತೀವಿ, ಅಂದ್ರೆ ಪೆಟ್ರೋಲ್ ಡೀಸೆಲ್ಗಳನ್ನ ಬಳಸ್ತೀವಿ. ಈ ಪೆಟ್ರೋಲ್ ಡೀಸೆಲ್ಗಳ ಇಂಧನ ಬದಲಿಗೆ ನಾವು ಸೋಲಾರ್ ಸಿಸ್ಟಮ್ ಅನ್ನ ಬಳಸಬೇಕು ಅಂತ ಅವರು ಉತ್ತೇಜನ ಕೊಟ್ಟರು. ಯಾಕಂದ್ರೆ ಇವತ್ತು ನಾವು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಬಳಸೋದ್ರಿಂದ ಏನಾಗ್ತದೆ, ಆ ವಾತಾವರಣದಲ್ಲಿ ಒಂದು ವಾಯು ಮಾಲಿನ್ಯ ಜಾಸ್ತಿ ಆಗ್ತಿದೆ. ಸೊ ಅವ್ರು ಏನ್ ಹೇಳಿದ್ರು, ಅದಕ್ಕಾಗಿ ನಾವು ಈ ಸೂರ್ಯನ ಒಂದು ಬಿಸಿಲಿಂದ ಆಗ್ತಕ್ಕಂಥ ಕರೆಂಟ್ ಅನ್ನ ಉತ್ಪಾದನೆ ಮಾಡಬೇಕು, ಅಂದ್ರೆ ಸೋಲಾರ್ ಸಿಸ್ಟಮ್ ಅನ್ನ ಬಳಸಬೇಕು ಅಂತ ಅವರು ಉತ್ತೇಜನವನ್ನು ಕೊಟ್ಟರು. ಜೊತೆಗೆ ಈ ಮೋನೋಕಲ್ಚರ್ ಇದೆಯಲ್ಲ, ಅಂದ್ರೆ ಏಕತಳಿಯ ಕೃಷಿ ಪದ್ಧತಿಯನ್ನ ಅವರು ದ್ವೇಷ ಮಾಡ್ತಿದ್ರು. ಯಾಕಂದ್ರೆ ಒಂದೇ ಪ್ರಕಾರದ ಬೆಳೆಗಳನ್ನ ಬೆಳೆಯೋ ಬದಲಿ ನಾವು ಎಲ್ಲ ಪ್ರಕಾರದ ಬೆಳೆಗಳನ್ನ ಬೆಳಿಬೇಕಂತ ಅವರು ಉತ್ತೇಜನವನ್ನು ಕೂಡ ಕೊಡ್ತಾರೆ. She concludes saying that biodiversity has been her teacher of abundance and freedom of cooperation and mutual giving.
ಸೊ ಅವ್ರು ಹೇಳ್ತಾರೆ ಈ ಜೈವಿಕ ಒಂದು ಕೃಷಿ ಮೂಲಕ ಏನಾಗುತ್ತೆ ಅಂದರೆ ನಮಗೊಂದು ಅಗಾಧವಾದ ಜ್ಞಾನವನ್ನು ಕೊಡ್ತಾ ಇದೆ, ಜೊತೆಗೆ ನಮಗೆ ಮ್ಯೂಚುವಲ್ ಆಗಿ ಪರಸ್ಪರವಾಗಿ ಹೊಂದಾಣಿಕೊಂಡು ಸಹಕಾರದಿಂದ ಬರ್ತಕ್ಕಂಥ ಒಂದು ಕಲೆಯನ್ನ ಕಲಿಸ್ತಾ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಯಾಕಂದ್ರೆ ಈ ಬಯೋಡೈವರ್ಸಿಟಿ ಜೈವಿಕ ವೈವಿಧ್ಯ ಅಂದ್ರೆ ಏನಾಗುತ್ತೆ, ಎಲ್ಲ ಜೀವಿಗಳು ಕೂಡ ಸಮಾನವಾದ ಹಕ್ಕು ಸಿಗುತ್ತೆ. ಯಾವುದೇ ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಅವು ಎಲ್ಲವೂ ಕೂಡ ಮನುಷ್ಯನಿಗೆ ಎಷ್ಟು ಸ್ಥಾನಮಾನ ಇದೆ ಅವಕ್ಕೂ ಕೂಡ ಈ ಪರಿಸರವನ್ನು ಅನುಭವಿಸ್ತಕ್ಕಂಥ ಒಂದು ಸಮಾನತೆ ಕೂಡ ಸಿಗುತ್ತೆ ಅಂತ ಈ ಒಂದು ಪಾಠದ ಮೂಲಕ ಅವರು ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಮತ್ತೊಂದು ಸ್ಟೇಜ್ ಬರುತ್ತೆ, ದಟ್ ಈಸ್ ರೈಟ್ಸ್ ಆಫ್ ನೇಚರ್ ಆನ್ ದಿ ಗ್ಲೋಬಲ್ ಸ್ಟೇಜ್. ಸೊ ಏನದು ರೈಟ್ಸ್ ಆಫ್ ನೇಚರ್ ಆನ್ ದಿ ಗ್ಲೋಬಲ್ ಸ್ಟೇಜ್ ಅಂದರೆ, ಗ್ಲೋಬಲ್ ಸ್ಟೇಜ್ ಅಂದರೆ ಜಾಗತಿಕ ಮಟ್ಟ, ಅಂದರೆ ವರ್ಲ್ಡ್ ಲೆವೆಲ್ ಅಂತೀವಲ್ಲ ನಾವು, ವರ್ಲ್ಡ್ ಲೆವೆಲ್. ರೈಟ್ಸ್ ಆಫ್ ನೇಚರ್ ಅಂದರೆ ಜಾಗತಿಕ ಮಟ್ಟದಲ್ಲಿ ನಿಸರ್ಗದ ಹಕ್ಕುಗಳು. ಈ ಪಾಠದಲ್ಲಿ ಬರ್ತಕ್ಕಂಥ ಇದೊಂದು ಟೈಟಲ್ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ, ಜಾಗತಿಕ ಮಟ್ಟದಲ್ಲಿ ನಿಸರ್ಗದ ಹಕ್ಕುಗಳು. ಈಗ ಮನುಷ್ಯರಿಗೆ ನಮ್ಗೆ ಸಂವಿಧಾನ ಏನ್ ಮಾಡಿದೆ, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹಕ್ಕುಗಳು ಮತ್ತು ಕರ್ತವ್ಯಗಳು ಕೊಟ್ಟಿದೆ, ಹೌದಲ್ವಾ? ಮನುಷ್ಯರಿಗೆ ಹೇಗೆ ಹಕ್ಕುಗಳು ಕರ್ತವ್ಯಗಳಿವೆನೋ ಅದೇ ತರ ನಿಸರ್ಗಕ್ಕೂ ಕೂಡ ತನ್ನದೇ ಆದ ಹಕ್ಕುಗಳಿವೆ ಅಂತ ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ಆರ್ಟಿಕಲ್ ನೋಡಿ. ಇದು ಸಾಮಾನ್ಯವಾಗಿ ಅನಿಸುತ್ತೆ, ಸಹಜವಾಗಿ ನಮ್ಗೆ ಏನಪ್ಪಾ ಅನಿಸುತ್ತೆ ಅಲ್ವಾ, ಪರಿಸರಕ್ಕೆ ಹೆಂಗೆ ಹಕ್ಕುಗಳಿರುತ್ತೆ, ಮನುಷ್ಯನಿಗೆ ಹಕ್ಕುಗಳಿರ್ತಾವ, ಮನುಷ್ಯನಿಗೆ ಸ್ವಾತಂತ್ರ್ಯ ಅದ, ಮನುಷ್ಯನಿಗೆ ಕರ್ತವ್ಯಗಳಿದೆ, ಬಟ್ ನಿಸರ್ಗ ಕೂಡ ಹಕ್ಕುಗಳಿವೆ ಅಂತ ಒಂದು ಸಿದ್ಧಾಂತ, ಒಂದು ಪರಿಕಲ್ಪನೆ ಇವರ ಒಂದು ಅವಧಿಯಲ್ಲಿ ಬಹಳ ಹೈ ಮಟ್ಟದಲ್ಲಿ ಬೆಳೀತಾ ಇತ್ತು. ಅದರ ಬಗ್ಗೆ ಈಗ ನೋಡೋಣ. ಇನ್ ದಿಸ್ ಸೆಕ್ಷನ್ she suggests that we accept nature as a teacher, and when we do so we co-create with her and also recognize her agency and her rights. ಸೊ ನಾವು ಈ ಒಂದು ಪರಿಸರನೇ ನಮಗೆ ಒಂದು ರೀತಿಯ ಶಿಕ್ಷಕ, ಟೀಚರ್ ಇದ್ದ ಹಾಗೆ. ಅದು ನಮ್ಮನ್ನು ಏನು ಮಾಡುತ್ತೆ, ಜ್ಞಾನವನ್ನು ಕೊಡುತ್ತೆ, ಚೆನ್ನಾಗಿ ಬೆಳೆಸುತ್ತೆ. ಸೊ ಆ ಪರಿಸರದಿಂದ ನಾವು ಸಾಕಷ್ಟನ್ನು ಕಲ್ತ್ಕೋಬಹುದು. ಯಾವಾಗ ಆ ಪರಿಸರ ನಮಗೆ ಒಬ್ಬ ಶಿಕ್ಷಕನ ಸಮಾನ ಅಂತ ನಾವು ಕನ್ಸಿಡರ್ ಮಾಡ್ತೀವೋ ಆವಾಗ ಮಾತ್ರ ನಾವು ಎಲ್ಲರೂ ಸಹಬಾಳ್ವೆಯಿಂದ ಜೀವಿಸಕ್ಕೆ ಸಾಧ್ಯ. ಪರಿಸರನೇ ಬೇರೆ, ನಾವೇ ಬೇರೆ ಅಂತ ನಾವು ಒಂದು ಸ್ವಾರ್ಥಿಗಳ ದೃಷ್ಟಿಕೋನದಿಂದ ನೋಡಿದ್ರೆ ಆದರೆ ಕಾಡುಗಳು ಉಳಿಯೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಹರ್ ಆಲ್ಸೋ ರಿಕಗ್ನೈಸ್ ಹರ್ ಏಜೆನ್ಸಿ ಆ್ಯಂಡ್ ಹರ್ ರೈಟ್ಸ್. ಅವ್ರು ಹೇಳ್ತಾರೆ ಈ ಗಿಡ ಮರಗಳಿಗೆ ಕೂಡ, ಈ ಕಾಡುಗಳಿಗೆ ಕೂಡ ತನ್ನದೇ ಆದ ಹಕ್ಕು ಇದೆ. ಸೊ ಅದನ್ನು ಕೂಡ, ಆ ಹಕ್ಕುಗಳಿಗೆ ಕೂಡ ನಾವು ಬೆಲೆ ಕೊಡಬೇಕು ಅಂತ ಈ ಒಂದು ಪಾಠದ ಮೂಲಕ ಅವರು ಒತ್ತಿ ಹೇಳ್ತಾರೆ. She says that Ecuador has recognized the rights of nature in its constitution and calls it a significant step. ನೋಡಿ, ಈ ಇಕ್ವೇಡರ್ ಅಂತಕ್ಕಂಥ ಒಂದು ದೇಶ ಏನ್ ಮಾಡ್ತಂದ್ರೆ ತನ್ನ ಸಂವಿಧಾನದಲ್ಲಿ ಈ ನಿಸರ್ಗ ಕೂಡ ಒಂದು ಹಕ್ಕನ್ನು ಕೊಡುತ್ತೆ. ಈಗ ನೋಡಿ, ನಮ್ಮ ಭಾರತ ಸಂವಿಧಾನದಲ್ಲಿ ನಿಸರ್ಗಕ್ಕೆ ಹಕ್ಕಿಲ್ಲ, ಮನುಷ್ಯರಿಗೆ ಹಕ್ಕು ಮತ್ತು ಕರ್ತವ್ಯವಿವೆ. ಬಟ್ ಇಡೀ ಜಗತ್ತಿನಲ್ಲೇ ಫಸ್ಟ್ ಟೈಮ್ ನಿಸರ್ಗಗಳಿಗೆ ಕೂಡ ಹಕ್ಕನ್ನು ಕೊಟ್ಟಂತ ದೇಶ ಯಾವುದಂದ್ರೆ ಇಕ್ವೇಡರ್. ಆ ಇಕ್ವೇಡರ್ ಏನ್ ಮಾಡ್ತಂದ್ರೆ ತನ್ನ ಸಂವಿಧಾನದಲ್ಲಿ ನಿಸರ್ಗಗಳಿಗೆ ಕೂಡ ತನ್ನದೇ ಆದ ಹಕ್ಕುಗಳಿವೆ ಅಂತ ಒಂದು ವಿಧಿಯನ್ನ, ಒಂದು ಆರ್ಟಿಕಲ್ ಅನ್ನ ಸ್ಥಾಪನೆ ಮಾಡಿ ಕಾಡುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ದೊಡ್ಡ ಹೆಜ್ಜೆಯನ್ನ ಇಡೀ ಜಗತ್ತಿನಲ್ಲಿ ಫಸ್ಟ್ ಟೈಮ್ ಇವರು ಇಕ್ವೇಡರ್ ದೇಶದವರು ಇಟ್ರು. ಸೊ ಅಂದಿನಿಂದ ಏನಾಗುತ್ತೆ ಅಂದ್ರೆ ಬೇರೆ ದೇಶಗಳು ಕೂಡ ಈ ಇಕ್ವೇಡರ್ ಇಂದ ಇರ್ತಕ್ಕಂಥ ಒಂದು ಪರಿಸರ ಜ್ಞಾನವನ್ನ ಕಲ್ತ್ಕೊಂಡ್ರು. ಅವರು ಕೂಡ ತಮ್ಮ ದೇಶದ ಒಂದು ಕಾನೂನುಗಳಲ್ಲಿ ಈ ಪರಿಸರವನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಕಾಯ್ದೆಗಳನ್ನ ಜಾರಿಗೆ ತಕ್ಕಂಥ ಪ್ರಯತ್ನಗಳು ಆದವು. ಅವುಗಳನ್ನ ಈ ಪಾಠದಲ್ಲಿ ಅವರು ಒಂದೊಂದಾಗಿ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಯಾವ್ಯಾವ ದೇಶಗಳು ಈ ಒಂದು ಕಾಯ್ದೆಗಳನ್ನ ಜಾರಿಗೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು ಅನ್ನೋದು. ಸೊ ನೋಡೋಣ ಈಗ. The United Nations General Assembly organized a conference on harmony with the nature as part of Earth Day celebrations in April 2011. ಸೊ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅವರು, ಯುನೈಟೆಡ್ ನೇಷನ್ ಅಂದ್ರೆ UN ಅಂತೀವಲ್ಲ, ಅಂದ್ರೆ ವಿಶ್ವಸಂಸ್ಥೆ. ಈ ವಿಶ್ವಸಂಸ್ಥೆಯವರು ಏನ್ ಮಾಡ್ತಾರೆ ಅಂದ್ರೆ ಏಪ್ರಿಲ್ 2011 ಪ್ರತಿ ವರ್ಷ ಈ ಭೂ ದಿನವಾಗಿ ಆಚರಣೆ ಮಾಡ್ಲಿಕ್ಕೆ ಒಂದು ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಅರ್ತ್ ಡೇ ಅಂತೀವಲ್ಲ, ಪ್ರತಿ ವರ್ಷ ನಾವು ಭೂ ದಿನವನ್ನ ಆಚರಣೆ ಮಾಡ್ತೀವಿ. ಯಾವಾಗ ಅದು ಏಪ್ರಿಲ್ ತಿಂಗಳಲ್ಲಿ ನಾವು ಇದೊಂದು ದಿನವನ್ನು ಆಚರಣೆ ಮಾಡ್ತೀವಿ. 2011 ಈ ಒಂದು ಸೆಲೆಬ್ರೇಷನ್ ಡೇ ಅನ್ನ, ಸ್ಪೆಷಲ್ ಆಗಿ ಒಂದು ಅರ್ತ್ ಡೇ ಅಂತ ಒಂದು ಸೆಲೆಬ್ರೇಷನ್ ಮಾಡೋ ಮೂಲಕ ಪರಿಸರವನ್ನ ಉಳಿಸಬೇಕು, ನಮ್ಮ ಒಂದು ಈ ಭೂಮಿಯನ್ನ ಉಳಿಸ್ಬೇಕಂತ ಒಂದು ದೊಡ್ಡ ಮಟ್ಟದ ಆಂದೋಲನ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್, ದ UN ಸೆಕ್ರೆಟರಿ, UN ಅಂದ್ರೆ
ಯುನೈಟೆಡ್ ನೇಷನ್ಸ್ ಸೆಕ್ರೆಟರಿ ಜನರಲ್ ಟೈಟಲ್ಡ್ ಹಾರ್ಮೋನಿ ವಿತ್ ನೇಚರ್. ಹಾರ್ಮೋನಿ ಅಂದ್ರೆ ಏನು? ಸಾಮರಸ್ಯ ಅಂದ್ರೆ ಎಲ್ಲರೂ ಸಹಬಾಳ್ವೆಯಿಂದ ಕೂಡಿ ಬಾಳೋದು. ವಿತ್ ನೇಚರ್ ದಟ್ ವಾಸ್ ಇಸ್ಯೂಡ್ ಆನ್ ಕಂಜಂಕ್ಷನ್ ವಿತ್ ದ ಕಾನ್ಫರೆನ್ಸ್. ಸೊ UN ಜನರಲ್ ಸೆಕ್ರೆಟರಿ ಜನರಲ್ ಅವರು ಒಂದು ಕಾನ್ಫರೆನ್ಸ್ ಅನ್ನ, ಒಂದು ಸಮ್ಮೇಳನವನ್ನ ಮಾಡಿದ್ರು. ಆ ಸಮ್ಮೇಳನದಲ್ಲಿ ಕೂಡ ಈ ಪರಿಸರವನ್ನ ನಾವು ಏನ್ ಮಾಡ್ಬೇಕಂದ್ರೆ ಪರಿಸರ ಜೊತೆಗೆ ನಾವು ಸಾಮರಸ್ಯವನ್ನ ಸಾಧಿಸಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಅವರು ಡಿಸ್ಕಸ್ ಅನ್ನ ಮಾಡ್ತಾರೆ. ಯಾವ ವಿಷಯ? ಹಾರ್ಮೋನಿ ವಿತ್ ನೇಚರ್ ಅಂದ್ರೆ ಪರಿಸರದೊಂದಿಗೆ ನಮ್ಮ ಸಾಮರಸ್ಯ, ಸಹಬಾಳ್ವತೆ. The reporting highlighted the importance of reconnecting with nature. ಸೊ ಈ ರಿಪೋರ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಾವು ಮತ್ತೆ ಪರಿಸರ ಜೊತೆಗೆ ರೀಕನೆಕ್ಟ್ ಆಗಬೇಕು, ಬೆರಿಬೇಕು. ಯಾಕಂದ್ರೆ ಇವತ್ತು ಮನುಷ್ಯ ಏನಾಗಿದೆ ಅಂದ್ರೆ ಸ್ವಾರ್ಥಿಯಾಗಿದ್ದಾನೆ. ತನ್ನ ವೈಯಕ್ತಿಕ ಆಸೆಗಾಗಿ ತಾನು ಶ್ರೀಮಂತ ಆಗಬೇಕು, ದುಡ್ಡು ಗಳಿಸಬೇಕನ್ನ ಆಸೆಯಿಂದ ಇವತ್ತು ಕಾಡನ್ನ ನಾಶ ಮಾಡ್ತಾ ಇದ್ದಾರೆ. ಸೊ ಕಾಡು ನಾಶ ಮಾಡಿದ್ರೆ ನಾವು ನಾಶ ಆಗ್ತೀವಿ ಅಂತಕ್ಕಂಥ ಒಂದು ಪ್ರಜ್ಞೆನ ನಮ್ಮ ಬಳಿ ಬೆಳೆಸ್ತಕ್ಕಂಥ ಈ ಒಂದು ಡಿಸ್ಕಸ್ ಅನ್ನ ಈ ಒಂದು ಸಮ್ಮೇಳನದಲ್ಲಿ ಕೈಗೊಳ್ತಾರೆ. ನೆಕ್ಸ್ಟ್, ಸೆಪರೇಟಿಸಮ್. ವಾಟ್ ಇಸ್ ಸೆಪರೇಟಿಸಮ್? ಸೊ ಸೆಪರೇಟಿಸಮ್ ಅಂದ್ರೆ ನಾವು ಎದಕ್ಕೆ ಕರಿತೀವಿ? ಪ್ರತ್ಯೇಕತಾವಾದ ಅಂತೀವಿ. ಪ್ರತ್ಯೇಕತೆ ಅಂದ್ರೆ ಏನು? ಡಿವೈಡ್, ಬೇರೆ ಬೇರೆ ಅನ್ನೋದು. ಸೆಪರೇಟಿಸಮ್ ಈಸ್ ಇಂಡೀಡ್ ಅಟ್ ದ ರೂಟ್ ಆಫ್ ಡಿಸ್ಹಾರ್ಮೋನಿ ವಿತ್ ನೇಚರ್. ಅಂದ್ರೆ ಈ ಪರಿಸರ ಜೊತೆಗೆ ನಾವು ಸಾಮರಸ್ಯವನ್ನ, ಸಹಬಾಳ್ವೆನ ಯಾಕೆ ಕಳ್ಕೊಂಡಿವಿ? ಪರಿಸರ ಒಂದ್ ಕಡೆ ಇತ್ತು, ನಾವು ಒಂದ್ ಕಡೆ ಅದೀವಿ. ಯಾಕೆ ಈ ಸಾಮರಸ್ಯ ಬರ್ತಾ ಇಲ್ಲ? ನಾವು ಈ ತರ ಒಗ್ಗಟ್ಟಾಗಬೇಕಾಗಿತ್ತು, ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ ಅಂದ್ರೆ ನಾವು ಸೆಪರೇಟಿಸಮ್ ಅನ್ನತಕ್ಕಂಥ ಒಂದು ಸಿದ್ಧಾಂತವನ್ನ ಫಾಲೋ ಮಾಡ್ತಿದ್ವಿ. ಸೆಪರೇಟಿಸಮ್ ಅಂದ್ರೆ ಪ್ರತ್ಯೇಕತಾವಾದ. ವಾಟ್ ಇಸ್ ಪ್ರತ್ಯೇಕತಾವಾದ? ಪ್ರತ್ಯೇಕತಾವಾದ ಅಂದ್ರೆ ಕಾಡೇ ಬೇರೆ, ನಾನೇ ಬೇರೆ, ಈ ಭೂಮಿನೇ ಬೇರೆ, ನಾನೇ ಬೇರೆ, ನಾನು ಇವುಗಳನ್ನ ಯೂಸ್ ಮಾಡ್ತೀನಿ ನನ್ನ ಸ್ವಾರ್ಥಕ್ಕಾಗಿ ಅಂತಕ್ಕಂಥದ್ದೇ ಒಂದು ಸೆಪರೇಟಿಸಮ್, ಪ್ರತ್ಯೇಕತಾವಾದ. ಸೊ ಈ ಪ್ರತ್ಯೇಕತಾವಾದದಿಂದ ಏನಾಗ್ತಾ ಇದೆ? ಮನುಷ್ಯ ನಿಸರ್ಗದೊಂದಿನ ಒಂದು ಸಾಮರಸ್ಯವನ್ನ ಕಳ್ಕೊತಾ ಇದ್ದಾನೆ. ಆಸ್ ದ ಪ್ರಾಮಿನೆಂಟ್ ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟಲಿಸ್ಟ್ ಅಂದ್ರೆ ಪರಿಸರ ತಜ್ಞ, ಪರಿಸರ ಒಂದು ಜ್ಞಾನವನ್ನು ಇರತಕ್ಕಂಥವ್ರಿಗೆ ನಾವೇನಂತೀವಿ? ಎನ್ವಿರಾನ್ಮೆಂಟಲಿಸ್ಟ್ ಅಂತ ಕರಿತೀವಿ. ಕಾರ್ಮಾಕಲಿನ್ ಅವರು ಹೇಳ್ತಾರೆ. ಯಾರು? ಕಾರ್ಮಾಕಲಿನ್ ಪಾಯಿಂಟ್ಸ್ ಔಟ್ ಅಪಾರ್ಥೈಡ್ ಮೀನ್ಸ್ ಸೆಪರೇಟ್ನೆಸ್. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ. ಸೊ ಆಫ್ರಿಕಾ ದೇಶದ ಒಬ್ಬ ಪರಿಸರ ವಿಜ್ಞಾನಿ ಕಾರ್ಮಾಕಲಿನ್ ಅವರು ಏನ್ ಹೇಳ್ತಾರೆ ಅಂದ್ರೆ ಈ ಅಪಾರ್ಥೈಡ್ ಮೀನ್ಸ್ ಸೆಪರೇಟಿಸಮ್ ಅಂತ ಹೇಳ್ತಾರೆ. ಅಪಾರ್ಥೈಡ್ ಅಂದ್ರೆ ಏನು? ವರ್ಣಭೇದ ನೀತಿ. ನಾವೆಲ್ಲ ಅವಾಗೆಲ್ಲ ಫಾರಿನ್ದಾಗ ನೋಡ್ತಾ ಇರ್ತೀವಿ. ಆ ಜಾತಿ ಪದ್ಧತಿ ಯಾವ ತರ ಇರ್ತಂದ್ರೆ ವರ್ಣಭೇದ ನೀತಿ ಅಂತಕ್ಕಂಥ ಒಂದು ಜಾತಿ ಪದ್ಧತಿ ಇತ್ತು. ವರ್ಣಭೇದ ನೀತಿ ಅಂದ್ರೆ ಕರಿಯರು ಮತ್ತು ಬಿಳಿಯರು ಅಂತಕ್ಕಂಥ ಎರಡು ಪ್ರಕಾರದ ಜಾತಿಗಳು. ಅದನ್ನೇ ನಾವು ಏನಂತೀವಿ? ಅಪಾರ್ಥೈಡ್. ಸೊ ಅಪಾರ್ಥೈಡ್ ಅಂದ್ರೆ ಬೇರೆ ಯಾವುದೂ ಅಲ್ಲ, ಸೆಪರೇಟ್ನೆಸ್ ಅಂತ ಈ ಒಬ್ಬ ಪರಿಸರ ಜ್ಞಾನಿ ಹೇಳ್ತಾನೆ. ಅವರ ಹೆಸರು ಕಾರ್ಮಾಕಲಿನ್. ಸೊ ಏನ್ ಹೇಳ್ತಾರೆ? ಈ ವರ್ಣಭೇದ ನೀತಿ ಅಂದ್ರೆ ಬೇರೆ ಏನೂ ಅಲ್ಲ, ಸೆಪರೇಟ್ನೆಸ್ ಅಂತ ಹೇಳ್ತಾರೆ. ಏನು ಸೆಪರೇಟ್ನೆಸ್? ಕಾಡು ಒಂದ್ ಕಡೆ ಒಂದು ಜಾತಿ, ನಾವು ಒಂದ್ ಕಡೆ ಒಂದು ಜಾತಿ. ಹೇಗೆ ಆ ಫಾರಿನ್ದಲ್ಲಿ ಕರಿಯರು ಬಿಳಿಯರು ಅಂತ ಎರಡು ಜಾತಿಗಳಿವೆನೋ ಇವತ್ತು ಜಗತ್ತಿನಲ್ಲಿ ಆ ತರ ಎರಡು ಜಾತಿಗಳಿವೆ. ಯಾವುದು? ಒಂದು ಪರಿಸರ ಜಾತಿ, ಒಂದು ನಾವು. ಈ ತರ ಒಂದು ಸೆಪರೇಟ್ನೆಸ್ ಆಗ್ತಾ ಇದೆ ಅಂತ ಒಂದು ಕಲ್ಪನೆಯನ್ನ, ಒಂದು ಕಂಪ್ಯಾರಿಸನ್ ಅನ್ನ ಅವರು ಮಾಡಿ ಹೇಳ್ತಾರೆ. ನೆಕ್ಸ್ಟ್, ದ ವರ್ಲ್ಡ್ ಜಾಯಿನ್ ದ ಆಂಟಿ ಅಪಾರ್ಥೈಡ್ ಮೂವ್ಮೆಂಟ್ ಟು ಎಂಡ್ ದ ವೈಲೆಂಟ್ ಸೆಪರೇಷನ್ ಆಫ್ ಪೀಪಲ್ ಆನ್ ದಿ ಬೇಸಿಸ್ ಆಫ್ ಕಲರ್. ಅಂದ್ರೆ ಈ ಇಡೀ ಜಗತ್ತು ಈ ಬಣ್ಣದ ಆಧಾರ ಮೇಲೆ ಜಾತಿ ಪದ್ಧತಿಯನ್ನ ಮಾಡ್ತಾ ಇದೆ. ಕಪ್ಪು ಜಾತಿಯವರನ್ನ ಕೀಳು ಜಾತಿ ಅಂತ, ಬಿಳಿಯರನ್ನ ಮೇಲ್ಜಾತಿ ಅಂತ, ಈ ತರ ಯಾವ ತರ ಇಡೀ ಜಗತ್ತಿನಲ್ಲಿ ಜಾತಿ ಪದ್ಧತಿ ಇತ್ತು ಆ ಜಾತಿ ಪದ್ಧತಿಯನ್ನ ಹಿಂದೆ ಹಾಕ್ತಾ ಇದೆ. ಯಾವುದು? ಈ ಪರಿಸರ ಮತ್ತು ನಾವು ಅಂತಕ್ಕಂಥ ಒಂದು ಪ್ರತ್ಯೇಕತಾವಾದ, ಸೆಪರೇಟಿಸಮ್ ಏನ್ ಮಾಡ್ತಿದೆ? ಆ ಒಂದು ಪದ್ಧತಿಯನ್ನ ಹಿಂದೆ ಹಾಕ್ತಾ ಇದೆ. ಅಪಾರ್ಥೈಡ್ ಇನ್ ಸೌತ್ ಆಫ್ರಿಕಾ ವಾಸ್ ಪುಟ್ ಬಿಹೈಂಡ್ ಅಸ್. ಸೌತ್ ಆಫ್ರಿಕಾ ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ನಾವು ನೋಡ್ತೀವಿ ಈ ವರ್ಣಭೇದ ನೀತಿ ಜಾಸ್ತಿ ಇತ್ತು. ಬಟ್ ಇವತ್ತು ಅದನ್ನು ಕೂಡ ಹಿಂದೆ ಹಾಕಿ ಅದಕ್ಕಿಂತ ನಾವು ಜಾಸ್ತಿ ಜಾತಿ ಪದ್ಧತಿಯಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಕಾಡಿನಲ್ಲಿ ಮಾಡ್ತಿದ್ವಿ. ಕಾಡನ್ನ ನಾವು ಬೇರೆಯಾಗಿ ನೋಡ್ತಾ ಇದ್ದೀವಿ. ಕಾಡು ಅಂದ್ರೆ ನಮ್ಮ ಜೀವ ಅಂತ ನಾವು ಎಲ್ಲಿವರೆಗೆ ಅನ್ಕೊಳ್ತಿಲ್ವೋ ಅಲ್ಲಿವರೆಗೆ ಸೆಪರೇಟ್ನೆಸ್ ಹಾಗೆ ಇರುತ್ತೆ, ಈ ವರ್ಣಭೇದ ನೀತಿ ಹಾಗೆ ಇರುತ್ತೆ ಅಂತ ಇಲ್ಲಿ ಕಾರ್ಮಾಕಲಿನ್ ಅಂತಕ್ಕಂಥ ಒಬ್ಬ ಆಫ್ರಿಕಾದ ಪರಿಸರ ಜ್ಞಾನಿ ಹೇಳ್ತಾರೆ. ನೆಕ್ಸ್ಟ್, ಟುಡೇ ವಿ ನೀಡ್ ಟು ಓವರ್ಕಮ್ ದ ವೈಡರ್ ಆ್ಯಂಡ್ ಡೀಪರ್ ಅಪಾರ್ಥೈಡ್. ಸೊ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಈ ವರ್ಣಭೇದ ನೀತಿಯಿಂದ
ಇಲ್ಲಿ ವರ್ಣಭೇದ ನೀತಿ ಅಂದರೆ ನಾವು ಯಾವ ತಿಳ್ಕೊತೀವಿ ಪಾಠದಲ್ಲಿ, ಕಾಡು ಒಂದು ನಾವು ಒಂದು ಅಂತಕ್ಕಂಥ ಜಾತಿ, ಎರಡು ಜಾತಿಗಳಿಂದ ನಾವು ಹೊರಗೆ ಬರಬೇಕು. ಎಲ್ಲಿವರೆಗೆ ನಾವು ಈ ಕಾಡನ್ನು ಬೇರೆ ಜಾತಿ ಅಂತ ನಾವು ಕನ್ಸಿಡರ್ ಮಾಡಿ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವೋ, ದೂರ ಇಡ್ತೀವೋ, ಅಲ್ಲಿವರೆಗೆ ನಾವು ಸಾಮರಸ್ಯದಿಂದ ಬಾಳಕ್ಕಾಗೋದಿಲ್ಲ. ಎನ್ ಎಕೋ ಅಪಥೈಸ್ ಬೇಸ್ಡ್ ಆನ್ ದಿ ಇಲ್ಯೂಷನ್ ಆಫ್ ಸೆಪರೇಟ್ನೆಸ್ ಆಫ್ ಹ್ಯೂಮನ್ಸ್ ಫ್ರಾಮ್ ನೇಚರ್ ಇನ್ ಅವರ್ ಮೈಂಡ್ಸ್ ಆ್ಯಂಡ್ ಲೈವ್ಸ್. ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ಜೀವನದಲ್ಲಿ ಈ ಸೆಪರೇಟ್ನೆಸ್ ಅಂತಕ್ಕಂಥ, ಈ ಪ್ರತ್ಯೇಕವಾದ ಅಂತಕ್ಕಂಥ ಒಂದು ಅಂಶವನ್ನು ಅಳಿಸಿ ಹಾಕಬೇಕು. ಅಂದಾಗ ಮಾತ್ರ ನಾವು ಉಳಿತೀವಿ, ಇಲ್ಲಾಂದರೆ ಈ ಕಾಡಿನ ಜೊತೆಗೆ ನಾವು ಕೂಡ ಹಾಳಾಗಿ ಹೋಗ್ತೀವಿ ಅಂತ ಈ ಒಬ್ಬ ಪರಿಸರಜ್ಞಾನಿ ತುಂಬಾ ಮಾರ್ಮಿಕವಾಗಿ ಹೇಳ್ತಾರೆ. ಸೊ ಎಷ್ಟು ಒಂದು ವೈವಿಧ್ಯಮಯವಾಗಿ ಈ ಒಂದು ಸೌತ್ ಆಫ್ರಿಕಾದ ಒಂದು ಎನ್ವೈರನ್ಮೆಂಟಲಿಸ್ಟ್ ಕರ್ಮಕಲಿನವರು ಹೇಳ್ತಾರೆ, ನೋಡಿದ್ರಲ್ಲ. ಸೊ ಇಲ್ಲಿಗೆ ಈ ಪಾಠವನ್ನು ನಾವು ಮುಗಿಸೋಣ, ಯಾಕಂದರೆ ಈ ಪಾಠ ತುಂಬಾನೇ ದೊಡ್ಡದಾಗಿದೆ. ಸೊ ಅದಕ್ಕಾಗಿ ನಾವು ಈ ಉಳಿದ ಪಾಠವನ್ನು ಪಾರ್ಟ್ 2 ಅಲ್ಲಿ ಕಲಿಯೋಣ. ಸೊ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, subscribe to our channel to get more videos. Thank you all.